ನಮಸ್ಕಾರ. ಎಡೆನ್ಸ್ ನ್ಯೂಸ್ ನ ಯೋಗ ಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ಇವತ್ತು 10ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಎಲ್ಲೆಡೆ ಯೋಗ ಯೋಗ ಯೋಗ. ಬೆಳಗ್ಗೆಯಿಂದಲೂ ಕೂಡ ನೋಡಿರ್ತೀರಾ, ಎಲ್ಲೆಡೆ ಯೋಗ ಕಾರ್ಯಕ್ರಮ ಬರ್ತಾ ಇದೆ. ಎಲ್ರು ಕೂಡ ಯೋಗ ಮಾಡ್ತಿದ್ದಾರೆ. ಸೊ ಈ ವಿಚಾರವನ್ನ ಇವತ್ತು ನಿಮಗ್ ತಿಳಿಸ್ಲಿಕ್ಕೆ, ಈ ವಿಚಾರದ ಬಗ್ಗೆ ಒಂದಷ್ಟು ನಿಮ್ ಜೊತೆ ಮಾತನಾಡ್ಲಿಕ್ಕೆ ನಾವಿವತ್ತು ಕೂತಿದೀವಿ. ನನ್ ಜೊತೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ಪಟು ಆದಂತಹ ಇಂಚಿರಾ ಅವರಿದ್ದಾರೆ. ಬನ್ನಿ ಫಸ್ಟ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಕೂಡ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನನಗೆ ಫಸ್ಟ್ ಆಫ್ ಆಲ್ ನಿನಗೆ ಕೇಳ್ಬೇಕಾಗಿರೋದು, ನಿನಗೆ ಯೋಗನ ಯಾಕೆ ಮಾಡ್ಬೇಕು ಅಂತ ಅನ್ನಿಸ್ತು? ನಾನು ಚಿಕ್ಕವಳಿಂದನೂ ಯೋಗನ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದೆ. ಅವಾಗ ನಾನು ತುಂಬಾ ಚಿಕ್ಕವಳಿದ್ದೆ. ಅವಾಗ ಯೋಗ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ. ನಾನು ಹೋಗಿ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡೆ, ಹಾರ್ಟ್ ಬೀಟ್ ಡ್ಯಾನ್ಸ್ ಅಕಾಡೆಮಿ ಅಂತ. ಅಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಿದ್ರು, ಯೋಗನೂ ಹೇಳ್ಕೊಡ್ತಿದ್ರು. ಯೋಗನೂ ಹೇಳ್ಕೊಡ್ತಿದ್ರು ಅಂತ ಯೋಗಾಗ್ ಜಾಯ್ನ್ ಆದೆ. ಯೋಗ ಮಾಡ್ತಾ ಮಾಡ್ತಾ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಬಾಡಿ ಫ್ಲೆಕ್ಸಿಬಿಲಿಟಿ ಬಂತು, ಮತ್ತೆ ಇದೆಲ್ಲ ಆಯ್ತು. ಓಕೆ, ಅಲ್ಲಿಂದ ನಿಂಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋದೆ, ಓಕೆ ಡ್ಯಾನ್ಸ್ ಕಲಿತಾ ಇದ್ದೆ. ಮತ್ತೆ ಯೋಗ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ನೀ ಯಾರು ನೋಡಿ ಮೋಟಿವೇಟ್ ಆದ್ಯಾ, ಇಲ್ಲ ನಿನಗೆ ಅನ್ನಿಸ್ತಾ? ಇಲ್ಲ, ನನ್ಗೆ ಅನ್ಸಿತ್ತು ನಾನು ಮಾಡ್ಬೋದು ಯೋಗ, ಹೆಂಗಿದ್ರು ಫ್ಲೆಕ್ಸಿಬಲ್ ಇದೀನಿ ಅಂತ. ಆಮೇಲೆ ಒಂದಿನ ನಮ್ಗೆ ರಘು ಸರ್ ಅಂತ ಹೇಳ್ಕೊಡ್ತಿದ್ದು ಟೀಚರು, ಯೋಗ ಟೀಚ್ ಮಾಡ್ತಿರುವಾಗ ಒಂದಿನ ಹೇಳಿದ್ರು ನಮ್ಗೆ, ನೀನು ಏನಕ್ಕೆ ರೆಕಾರ್ಡ್ ಮಾಡ್ಬಾರ್ದು, ನೀನು ಈ ತರ ಎಲ್ಲ ರೆಕಾರ್ಡ್ ಇದೆ, ನೀನ್ ಈ ತರ ಮಾಡ್ಬೋದು, ಈ ತರ ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ಮಾಡ್ಬೋದಂತ ಒಂದಿನ ಹೇಳಿದ್ರು. ನಂಗೆ ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ. ಆಮೇಲೆ ನಾನು ಮಾಡ್ಬೋದಲ್ವಾ ಈ ತರ ಎಲ್ಲ ಅಂತ ಅನ್ಬಿಟ್ಟು ಹೇಳಿದ್ರು. ಓಕೆ, ಎಷ್ಟು ವರ್ಷದಿಂದ ಯೋಗ ಕಲಿತಾ ಇದೀಯಾ ನೀನು? ನಾನು 4 years ಇಂದ ಯೋಗ ಕಲಿತಾ ಇದ್ದೀನಿ. ಎಲ್ಲಿ ಕಲಿತಾ ಇದೀಯಾ? ನಾನು ಹಾರ್ಟ್ ಬೀಟ್ ಡ್ಯಾನ್ಸ್ ಅಕಾಡೆಮಿ ಅಲ್ಲೇ ಕಲಿತಾ ಇದ್ದೀನಿ. ಅಲ್ಲೇ ಡ್ಯಾನ್ಸ್ ಪ್ಲಸ್ ಯೋಗ ಎರಡು ಅಲ್ಲೇ ಹೇಳ್ಕೊಡ್ತಿದಾರಾ? ಯಾರು ನೀನು ಕಲ್ಸ್ಕೊಡ್ತಿದ್ದಾರೆ? ನಿಮ್ ಗುರುಗಳು ಯಾರು? ರಘು ಸರ್ ಅಂತ. ಓಕೆ, ಅವರೇ ಹೇಳ್ಕೊಡ್ತಿರೋದಾ? ಯಾವ ರೀತಿ ನಿಮ್ಗೆ ಟ್ರೈನಿಂಗ್ ಮಾಡ್ತಾರೆ? ಯೋಗ ಇರ್ಬೋದು, ಡ್ಯಾನ್ಸ್ ಇರ್ಬೋದು. ಡ್ಯಾನ್ಸ್ ಆ ಕಡೆ ಇರ್ಲಿ, ಯೋಗ ಯಾವ ರೀತಿ ಟ್ರೈನಿಂಗ್ ಮಾಡ್ತಾರೆ ನಿಮ್ಗೆ? ಈಗ ಒನ್ ಪರ್ಟಿಕ್ಯುಲರ್ ಟೈಮ್ ಫಿಕ್ಸ್ ಆಗಿರುತ್ತೆ, ಇಷ್ಟ್ ಮಿನಿಟ್ಸ್ ಈ ಆಸನನ ಮಾಡ್ಬೇಕಂತ. ಅದ್ ಮಾಡೋ ತನಕನೂ ಹೇಳ್ಕೊಡ್ತಾನೆ ಇರ್ತಾರೆ. ಆ ಲೆವೆಲ್ಗೆ ರೀಚ್ ಆಗೋ ತನಕನೂ ಹೇಳ್ತಾನೆ ಇರ್ತಾರೆ, ಮಾಡ್ಲೇಬೇಕು. ಅದ್ ಮಾಡೋ ತನಕನೂ ಪ್ರಾಕ್ಟೀಸ್ ಕೊಡ್ತಾನೆ ಇರ್ತಾರೆ. ಆ ಪಾಯಿಂಟಿಗೆ ರೀಚ್ ಆದ್ಮೇಲೆ ಮೇಲೆ 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 ಕರ್ಕೊಂಡು ಹೋಗ್ತಾರೆ. ಓಕೆ, ಫಸ್ಟ್ ಬೇಸಿಕ್ ಯೋಗನ ಮಾಡಿದ್ರೆ ಏನೆಲ್ಲ ಉಪಯೋಗಗಳಾಗುತ್ತೆ, ಏನೆಲ್ಲ ಬೆನಿಫಿಟ್ಸ್ ಆಯ್ತು ನಿನಗೆ? ಯೋಗ ಬೆನಿಫಿಟ್ಸ್ ಅಲ್ಲಿ ಡೈಜೆಷನ್ ಹೆಲ್ಪ್ ಆಯ್ತು, ಬ್ಲಡ್ ಸರ್ಕ್ಯುಲೇಷನ್, ಫ್ಲೆಕ್ಸಿಬಿಲಿಟಿ, ಹೆಲ್ತ್ ಇಶ್ಯೂ ಅಷ್ಟಿರ್ಲಿಲ್ಲ. ಓಕೆ, ನೀನ್ ಕ್ಲಾಸ್ ಅಲ್ಲಿ ಮಾತ್ರ ಯೋಗ ಮಾಡ್ತೀಯ, ಇಲ್ಲ ಮನೇಲಿ ಕೂಡ ಎದ್ದೇನಾದ್ರೂ ಮಾಡ್ತೀಯಾ? ಮನೇಲಿ ಒಂದೊಂದ್ಸರಿ ಇಷ್ಟ ಆಯ್ತು ಮಾತ್ರ. ಕ್ಲಾಸ್ ಅಲ್ಲಿ ರೆಗ್ಯುಲರ್. ಎಷ್ಟು ಬಾರಿ ಯೋಗ ಮಾಡ್ತೀಯ ಒಂದಿನಕ್ಕೆ? ಸರ್ರು ಬೆಳಗ್ಗೆ 5 ಕರೀತಾರೆ. 5 ರಜಾ ಇರೋ ಟೈಮಲ್ಲಿ 5 to 9 ಸಮಥಿಂಗ್. ಓಕೆ, ಸ್ಕೂಲ್ ಇದ್ದಾಗ 5 to 7:30, 8. ಓಕೆ, ಅಂದ್ರೆ ಒಂದ್ ದಿನಕ್ಕೆ ನೀನು 3 hours, ಅಂದ್ರೆ ರಜಾ ಇತ್ತು ಅಂದ್ರೆ 4 hours ವರೆಗೆಲ್ಲ ಯೋಗ ಮಾಡ್ಬೋದು. ಏನ್ ಎಫೆಕ್ಟ್ ಆಗಲ್ವಾ ಅಷ್ಟೊತ್ತೆಲ್ಲ ಯೋಗ ಮಾಡೋದ್ರಿಂದ? ಎಫೆಕ್ಟ್ ಅಂತಲ್ಲ, ಹೆಲ್ತ್ ಇಶ್ಯೂ ಜಾಸ್ತಿ ಬರಲ್ಲ ಯೋಗ ಮಾಡ್ತಿರ್ತೇನಲ್ಲ, ಅದಕ್ಕೆ. ಓಕೆ, ಈಗ ನೆಕ್ಸ್ಟ್, ಈಗ ಯೋಗನ ಕಲ್ತಾಯ್ತು, ಯೋಗ 4 ವರ್ಷದಿಂದ ನೀನ್ ಯೋಗ ಮಾಡ್ತಾ ಇದೀಯಾ ಅಲ್ವಾ? ಆಯ್ತಾ, ನೆಕ್ಸ್ಟ್ ಈಗ ನಿನ್ನ ಜೂನಿಯರ್ಸ್ ಎಲ್ಲ ಇರ್ತಾರಲ್ವಾ, ಅವರೆಲ್ಲ ಏನ್ ಹೇಳ್ತಾರೆ ನಿನಗೆ ಬಂದಾಗ ಯೋಗದ್ರ ಬಗ್ಗೆ? ಅವ್ರು ಹೇಳ್ತಾರೆ, ಅಕ್ಕ ನೀವ್ ಹೇಗೆ ಈಗ ಇಷ್ಟೊಂದು ಮಾಡ್ಬಿಟ್ರಿ, ನಮ್ಗೂ ಹೇಳ್ಕೊಡಿ ಅಕ್ಕ ಅಂತ ಕೇಳ್ತಾ ಇರ್ತಾರೆ. ಓಕೆ, ಈಗ ನೀನು ಎಷ್ಟು ಎಲ್ಲಾದ್ರಲ್ಲೂ ಯೋಗ ಕಂಪ್ಲೀಟ್, ಯೋಗ ಅನ್ನೋದೇನಿದೆ ಕಂಪ್ಲೀಟ್ ಎಲ್ಲಾ ಕಲ್ತ್ಬಿಟ್ಟಿದೆ, ಎಲ್ಲಾ ಆಸನಗಳು ನಿಂಗ್ ಬರುತ್ತಾ? ಇಲ್ಲ. ಯಾವ ಸ್ಟೇಜ್ ಅಲ್ಲಿ ಇದೆಯಾ ಈಗ ನೀನ್? ಹಂಗಾದ್ರೆ ನಾನು ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದೀನಿ. ಇನ್ನು ಫಸ್ಟ್ ಸ್ಟೇಜ್ ಅಲ್ಲಿ ಇದೆಯಾ? ಓಕೆ, ಈಗ ನೀನ್ ಅವಾಗ್ಲೇ ಹೇಳ್ತಾ ಇದ್ದೆ, ಏನು ನಾನ್ ರೆಕಾರ್ಡ್ ಮಾಡಿದೀನಿ, ರೆಕಾರ್ಡ್ ಮಾಡ್ಬೇಕು ಅಂತ ನಮ್ ಸರ್ ಹೇಳಿದ್ರು, ಈ ರೀತಿ ಯೋಗದಲ್ಲೂ ಕೂಡ ರೆಕಾರ್ಡ್ ಗಳಿದೆ ಅಂತ. ಸೊ ನೀನ್ ಯಾವ ರೆಕಾರ್ಡ್ ಮಾಡಿದ್ಯಾ? ನಾನು ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. ಓಕೆ, ಯಾವ ಆಸನದಲ್ಲಿ ಮಾಡಿರೋದು ನೀನು? ಸೂಕ್ತ ವಜ್ರಾಸನದಲ್ಲಿ 1 hour 17 minutes 20 seconds ಮಾಡಿರೋದು. ಓಕೆ, ನೆಕ್ಸ್ಟ್ ಯೋಗಾಸನ ಮಾಡಿದ್ಯಾ, ರೆಕಾರ್ಡ್ ಆಯ್ತಲ್ಲ, ಆಗ ನಿನ್ನ ಫೀಲ್ ಹೇಗಿತ್ತು? ತುಂಬಾ ಖುಷಿ ಫೀಲ್ ಆಗ್ತಿತ್ತು. ನನ್ ಸಪೋರ್ಟರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ತುಂಬಾ ಸಪೋರ್ಟ್ ಮಾಡ್ತಿದ್ರಿ ಎಲ್ಲಾರು. ನಾನ್ ಆ ಸಪೋರ್ಟ್ ಇಂದಾನೇ ಬಂದಿರೋದು. ಓಕೆ, ಈಗ ಅಲ್ಲಿಂದ ಬಂದಾಗ ನೀನ್ ರೆಕಾರ್ಡ್ ಮಾಡಾಯ್ತು, ಬಂದೆ, ಯಾವ ರೀತಿ ರೆಸ್ಪಾನ್ಸ್ ಇತ್ತು ಮನೇಲಿ? ಪೇರೆಂಟ್ಸ್ ಯಾವ ರೀತಿ ಖುಷಿ ಪಟ್ರು ನಿನ್ನ ನೋಡಿ? ಇಂಚರ ಹೇಗೆ ಹಿಂಗೆಲ್ಲ ಮಾಡ್ಬಿಟ್ಟೆ, ತುಂಬಾ ಖುಷಿ ಪಡ್ತಾ ಇದ್ರು. ಫಸ್ಟ್ ಸರ್ರಿಗೆ ಥ್ಯಾಂಕ್ ಯು ಹೇಳಿದ್ರು. ಅವರೇ ಈ ಸ್ಟೇಜಿಗೆ ಬರಕ್ ಕಾರಣ ಅಲ್ಲ, ಅದಕ್ಕೆ. ಓಕೆ, ಈಗ ನೀನು ಇಲ್ಲಿ ನಾರ್ಮಲ್ ನಿನ್ನ ಕ್ಲಾಸ್ ಅಲ್ಲಿ ಏನ್ ಗೊತ್ತಾ, ನೀನ್ ಟೀಚರ್ ಇರ್ತಾರೆ, ಮತ್ತೆ ಮಕ್ಳು ಇರ್ತಾರೆ, ಅವ್ರ ಮುಂದೆ ಯೋಗ ಮಾಡಿರ್ತೀಯ.
ಸೊ ಅಲ್ಲಿ ರೆಕಾರ್ಡ್ ಟೈಮ್ ಅಲ್ಲಿ ನೀನ್ ಮಾಡ್ದಂತ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಏನ್ ಅನ್ಸ್ತಾ ಇತ್ತು ನಿಂಗೆ ಆ ಟೈಮ್ ಅಲ್ಲಿ? ಆಗ ಎಲ್ಲಾರ್ಕಿಂತ ನಾನ್ ಮಾಡ್ತಿದ್ದೀನಲ್ಲ, ಎಲ್ಲಾರು ಮಾಡ್ತಾರೆ ಬಟ್ ಎಲ್ಲಾರ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿದೀನಲ್ಲ ಅಂತ ಒಂದ್ ಖುಷಿ ಇತ್ತು. ಓಕೆ. ಇನ್ ಅಲ್ಲಿ ಯಾರ್ ಮುಂದೆ ನೀನ್ ಯೋಗ ಮಾಡ್ದೆ? ಯಾರ್ ಸ್ಪೆಷಲ್ ಇದ್ರು ಅಲ್ಲಿ? ನಮ್ ಪ್ರಿನ್ಸಿಪಲ್ ಮ್ಯಾಮ್ ಇದ್ರು, ಓಕೆ, ಚೇರ್ಮನ್, ಕೋ ಚೇರ್ಮನ್ ಎಲ್ಲಾರು ಇದ್ರು. ಅವ್ರ ಮುಂದೆ ಯೋಗ ಮಾಡ್ತಿದ್ದೆ. ಅದಕ್ಕೆ ಸ್ಕೂಲಿಂದೆಲ್ಲ ಅವಾರ್ಡ್ ಸಿಕ್ತು, ಸ್ಟೂಡೆಂಟ್ ಆಫ್ ದ ಇಯರ್. ಓಕೆ, ಅದೆಲ್ಲ ಕೊಟ್ಟಿದ್ರು. ಓಕೆ. ನಿಂಗ ಅದು ಕೆಲವೊಂದು ವಿಡಿಯೋಗಳೆಲ್ಲ ಕೆಲವೊಂದೆಲ್ಲ ಇದೆಲ್ಲ ಕೊಟ್ಟಿದಾರಲ್ಲ ನಿಂಗೆ ವರ್ಲ್ಡ್ ರೆಕಾರ್ಡ್ ಆಗಿರೋದಕ್ಕೆ ಸರ್ಟಿಫಿಕೇಟ್ ಮತ್ತೊಂದು ಮಗ್ದೊಂದು ಎಲ್ಲ ಕೊಟ್ಟಿದ್ದಾರೆ ಅಂತ ಅನ್ಸುತ್ತಲ್ಲ? ಮಾತಾಡ್ ಏನ್ ಅವಾರ್ಡ್ ಕೊಟ್ರು? ಏನೆಲ್ಲ ನಿನಗೆ ಅಲ್ಲಿ ಸರ್ಟಿಫಿಕೇಟ್ ಕೊಟ್ರು? ಸರ್ಟಿಫಿಕೇಟ್ಸ್ ಕೊಟ್ರು, ಮೆಡಲ್ ಕೊಟ್ರು, ಅಪ್ರಿಶಿಯೇಷನ್ ಕಳ್ಸಿದ್ರು. ಓಕೆ, ಅದೆಲ್ಲ ಮಾಡಿದ್ರು. ಓಕೆ, ಅಪ್ರಿಶಿಯೇಟ್. ಓಕೆ, ಸರಿ. ದೆನ್ ನಿನ್ನ ಕ್ಲಾಸ್ ಅಲ್ಲಿ ಬಂದಾಗ ನಿಂದು ವರ್ಡ್ ಆಫ್ ರೆಕಾರ್ಡ್ ಆಗಿ ಬಂದೆ ನೀನು, ಅವಾಗ ನಿನ್ನ ಟೀಚರ್ ಏನ್ ಹೇಳಿದ್ರು, ಮಕ್ಳು ಏನ್ ಹೇಳಿದ್ರು? ಟೀಚರ್ಸ್ ಕಂಗ್ರಾಚುಲೇಷನ್ಸ್ ಹೇಳಿದ್ರು, ಫ್ರೆಂಡ್ಸ್ ಎಲ್ಲ ಫುಲ್ ಖುಷಿ ಆಗಿದ್ರು. ಇಂತರ ನೀ ಮಾಡ್ಬಿಟ್ಟಲ್ಲ, ವಾವ್ ಅಂತೆಲ್ಲ ಹೇಳ್ತಾ ಇದ್ರು. ಒಬ್ಬೊಬ್ರು ಜಲಸು ಪಡ್ತಾ ಇದ್ರು, ನಾನು ನಿನ್ನ ಬೀಟ್ ಮಾಡ್ತೀನಿ ಅಂತ ಓಕೆ. ಈಗ ನೆಕ್ಸ್ಟ್ ನಿನ್ಗೆ ಏನ್ ಪ್ಲಾನ್ಸ್ ಇದೆ? ಏನ್ ಮಾಡ್ಬೇಕು? ಈಗ ಯೋಗದಲ್ಲಿ ಒಂದು ಹಂತ ಮಾಡಿದ್ಯಾ, ಒಂದು ಬುಕ್ ಆಫ್ ರೆಕಾರ್ಡ್ ಕೂಡ ಮಾಡಿದ್ಯಾ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಏನಾದ್ರು ಮನ್ಸಲ್ಲಿ ಡ್ರೀಮ್ ಇಟ್ಕೊಂಡಿದ್ಯಾ? ಈಗ ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. ನೆಕ್ಸ್ಟ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದೆಯಾ? ಡೈಲಿ ಮಾಡ್ತಾ ಇದೀನಿ, ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಇದೀನಿ. ಲೈಕ್ ಅದೇ ಆಸನನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ ಡೈಲಿ. ಓಕೆ, ಯೋಗ ಏನೆಲ್ಲ ಇಂಪಾರ್ಟೆನ್ಸ್ ಇದೆ ಅಂತ ಯೋಗ ಇಂದ? ಅದೇ ಹೇಳಿದ್ನಲ್ಲ, ಫ್ಲೆಕ್ಸಿಬಿಲಿಟಿ, ಓಕೆ, ಅದೆಲ್ಲ ಆಗತ್ತೆ. ಮತ್ತೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಹೇಳಿ? ಇದಕ್ಕೇನೆ, ಈಗ ರೆಕಾರ್ಡ್ ಬರ್ದಿರೋರು ಮತ್ತೆ ಫ್ಲೆಕ್ಸಿಬಿಲಿಟಿ, ಅದಕ್ಕೋಸ್ಕರನೇ ಯೋಗ ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಓಕೆ, ಯೋಗ ಬಗ್ಗೆ ನೀನ್ ಇನ್ನೇನೇನ್ ತಿಳ್ಕೊಂಡಿದ್ಯಾ? ನನ್ಕಿಂತಾನು ಮಾಡೋರ್ ಇದಾರೆ, ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಓಕೆ, ನಾನು ಬೀಟ್ ಮಾಡೋರ್ ಇದಾರೆ ಅಂತಾನು ಹೇಳ್ತೀನಿ. ಓಕೆ. ಈಗ ನೀನು ಯೋಗ ಈಗ ಸ್ಕೂಲ್ಗೆ ಹೋಗ್ತಾ ಇದ್ಯಾ? ಯಾಕೆ ಅಂತ ಅಂದ್ರೆ ಇತ್ತೀಚಿಗೆ ಮಕ್ಳಿಗೆ ಹೇಳು, ಸ್ಕೂಲ್ಗೆಲ್ಲ ಹೋಗ್ ಬಂತು ಅಂದ್ರೆ ಮಲ್ಕೊಂಡ್ರೆ ಸಾಕಪ್ಪ, ಯಾರಿದೆಲ್ಲ ಯೋಗ ಎಲ್ಲ ಮಾಡ್ತಾರೆ, ನಿದ್ದೆ ಮಾಡಿದ್ರೆ ಸಾಕಪ್ಪ, ತಿಂದ್ರೆ ಸಾಕಪ್ಪ ಅನ್ನೋ ಫೀಲ್ ಇರುತ್ತೆ. ಸೊ ನೀನ್ ಸ್ಕೂಲಿಗೆ ಹೋಗಿ ಬೆಳಿಗ್ಗೆನೆ ಹೋಗಿ ಯೋಗ ಮಾಡ್ಬೇಕು. ಎರಡನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ಯಾ? ಒಂದೊಂದ್ಸರಿ ಎದ್ದೊಳಕ್ ಆಗ್ತಿರ್ಲಿಲ್ಲ, ಓಕೆ, ಅವಾಗ ಮಿಸ್ ಮಾಡ್ತಿದ್ದೆ. ಇನ್ ಬಾಕಿ ಟೈಮ್ ಅಲ್ಲೆಲ್ಲ ಹೋಗ್ತಿದ್ದೆ. ಸಮರ್ ಟೈಮ್ ಅಲ್ಲಿ ಏನಿತ್ತು, ಹೋಗ್ಲಿಲ್ಲ ಅಂದ್ರೆ ಪನಿಷ್ಮೆಂಟ್ ಸಿಗ್ತಾ ಇತ್ತು. ಬೆಳಗ್ಗೆನೆ ಹೋಗ್ಬೇಕಿತ್ತು, ತಣ್ಣೀರ್ ಸ್ನಾನ ಮಾಡ್ಬೇಕಾಗಿತ್ತು. ಯಾಕಂದ್ರೆ ನಿದ್ದೆ ಬರಲ್ಲ, ತಣ್ಣೀರ್ ಸ್ನಾನ ಮಾಡಿದ್ರೆ ನಿದ್ದೆ ಬರಲ್ಲ ಅಂತ ಹೇಳ್ಬಿಟ್ಟು ಕರ್ಸ್ಕೊಂತಿದ್ರು. ಒಂದೊಂದ್ಸರಿ ಪನಿಷ್ಮೆಂಟ್ ಸಿಕ್ಕಿದೆ, 100 ಬಸ್ ಕೀಸ್ ಎಲ್ಲ ಹೊಡೆದಿದ್ದೀನಿ. ಇದೆಲ್ಲ ಟೀಚರೇ ಕೊಡೋದಾ ನಿಂಗೆ? ಅವ್ರ ಸ್ಟ್ರಿಕ್ಟ್ ಆಗಿದ್ದಕ್ಕೆ ನಾನ್ ಈ ರೆಕಾರ್ಡ್ ಮಾಡಿದೀನಿ ಅಂತ. ನೀವೆಲ್ಲ ಸರ್ ಒಂದ್ಸಲ ಟೀಚರ್ ಪನಿಷ್ಮೆಂಟ್ ಕೊಟ್ಟಿಲ್ಲ? ಟೀಚರ್ ಯಾವತ್ತು ಲೇಟ್ ಆಗಿ ಬರಲ್ವಾ? ಇನ್ ಟೈಮ್ ಬಂದ್ಬಿಡ್ತಾರಾ? ಇನ್ನೇನೆ ಹೇಳ್ಕೊಡ್ತಾರೆ ನಿಮ್ ಟೀಚರ್? ಯೋಗ, ಡ್ಯಾನ್ಸ್, ಜುಂಬಾ ಎಲ್ಲ ಹೇಳ್ಕೊಡ್ತಾರೆ. ಎಲ್ಲಾದ್ರಲ್ಲೂ ಇದೆಯಾ ನೀನು? ಎಲ್ಲಾನು ಮಾಡ್ತಿದ್ಯಾ? ಈಗ ಬೆಳಿಗ್ಗೆ ಹೊತ್ತು ಯೋಗ ಮಾಡಿದ್ರೆ ಡ್ಯಾನ್ಸ್ ಎಲ್ಲ ಯಾವ ಟೈಮಲ್ಲಿ ಮಾಡ್ತೀಯಾ? ಸಂಜೆ ಹೊತ್ತು ಮಾಡ್ತೀನಿ. ಸಂಜೆನೂ ಕ್ಲಾಸಿಗೆ ಹೋಗ್ತೀಯಾ, ಮಾರ್ನಿಂಗು ಕ್ಲಾಸಿಗೆ ಹೋಗ್ತೀಯಾ? ಎಲ್ಲಾ ಸ್ಟೂಡೆಂಟ್ಸು ಹಂಗೆ ಬರೋದ ಅಲ್ಲಿ? ಡಿಪೆಂಡ್ಸ್, ಕೆಲವರು ಬರ್ತಾರೆ, ಕೆಲವರು ಬರಲ್ಲ ಅನ್ನೋ ತರ ಇದೆ. ಎಷ್ಟು ಖುಷಿ ಆಗುತ್ತೆ ಇವಾಗ ಕೊನೆದಾಗಿ ಈ ರೆಕಾರ್ಡ್ ಬಗ್ಗೆ ನಿಂಗೆ ಏನ್ ಅನ್ಸುತ್ತೆ? ಫುಲ್ ಖುಷಿ ಆಗ್ತಿದೆ. ಮೈಸೂರಲ್ಲಿ ನಾನ್ ಮಾಡಿದೀನಿ ಅಂತ. ಮೈಸೂರಲ್ಲಿ ಯಾರು ಮಾಡಿಲ್ಲ, ನಮ್ ಮೈಸೂರ್ಗೆ ನಾನೇ ಫಸ್ಟ್ ಅಲ್ಲಿ ತಂದಿದ್ದೀನಿ ಅಂತ. ಓಕೆ, ನೀನ್ 2000 ಯಾವ ಇಯರ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದು? 2023 ಅಲ್ಲಿ. 23 ಅಲ್ಲಿ ನೀನು ರೆಕಾರ್ಡ್ ಮಾಡಿರೋದು. ಈಗ 1 ಇಯರ್ ಆಯ್ತಾ ಮಾಡಿ? ಒನ್ ಇಯರ್ ಆಯ್ತು. 1 ಇಯರ್ ಇಂದ ಆ ರೆಕಾರ್ಡಿಗೂ ಇವಾಗ್ಲಿಗೂ ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ಯಾ? ಆಗ 1 hour 17 minutes ಮಾಡಿದ್ದೆ, ಇವಾಗ 1 hour 30 minutes ಆ ತರ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಎಷ್ಟು ಅವರ್ ಮಾಡ್ಬೇಕಂತ ಮನ್ಸಲ್ಲಿದೆ? 2 hours. 2 hours ಮಾಡಿದ್ರೆ ಮೇ ಬಿ ಜಾಸ್ತಿ ಅಂತ ಅನ್ಸುತ್ತೆ ಯೋಗದಲ್ಲಿ ಎಲ್ಲ. ಬಿಕಾಸ್ ಒಂದ್ ಆಸನ ಮಾಡ್ಬೇಕು ಅಂದ್ರೆ ಎಷ್ಟೊತ್ತು ತಗೊಳುತ್ತೆ? ಡಿಪೆಂಡ್ ಆಸನನ ಯಾವ ತರ? ಈಗ ನಾವು ಆ ಆಸನದಲ್ಲಿ ಚೆನ್ನಾಗ್ ಮಾಡ್ತಿದೀವಿ ಅಂತ ಅಂದ್ರೆ ಆ ಆಸನ ಕಂಟಿನ್ಯೂ ಮಾಡ್ಕೊಂಡು ಹೋಗೇನೆ ಮೇಲೆ ಹೋಗೋದು. ಈಗ ಒಂದೇ ಸರಿ ಮಾಡಕ್ ಆಗಲ್ಲ ಅದನ್ನ. ಓಕೆ, ಫುಲ್ ಒಂದೇ ಟೈಮ್ ಅಲ್ಲಿ ಮಾಡ್ಕೊಂಡ್ ಪ್ರಾಕ್ಟೀಸ್ ಮಾಡಿ ಅದು ಪರ್ಫೆಕ್ಟ್ ಅಂತ ಬರುತ್ತೆ. ಸೊ ಅದೇ ಒಂದ್ ಆಸನ ಮಾಡ್ಬೇಕು ಅಂದ್ರೆ ಇಷ್ಟ ನಿಮಿಷದ ಅಂದ್ರೆ ಎಷ್ಟ್ ನಿಮಿಷ ತಗೊಳ್ತೀಯ ಒಂದ್ ಆಸನ ಮಾಡ್ಲಿಕ್ಕೆ? ನಾನು ಇವಾಗ ನಂದು ಹಳೆ ರೆಕಾರ್ಡ್ ಏನಿತ್ತು 1 hour 15 minutes 20 seconds 15 seconds ಏನೋ ಇತ್ತು. ಓಕೆ, ನಾನು ಫಸ್ಟ್ ಟೈಮ್ ಮಾಡಿದಾಗ
ಮಿನಿಟ್ಸ್ ಏನೋ ಮಾಡಿದ್ದಷ್ಟೇ. ಓಕೆ. ಆಮೇಲೆ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಹೋದೆ. ಆಮೇಲೆ ಆಲ್ಮೋಸ್ಟ್ ರೀಚ್ ಆಗಿದೆ. ಆಮೇಲೆ ರೆಕಾರ್ಡ್ ಬಂತು ನಂದು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಈಗ ಎಲ್ಲರೂ ಗ್ಯಾಜೆಟ್ಸ್ ಫೋನ್ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ ಇವಾಗಿನ ಮಕ್ಳು. ಸೊ ಗ್ಯಾಜೆಟ್ಸ್ ಸ್ವಲ್ಪ ಆಚೆ ಬನ್ನಿ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಂಚರ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿನ್ನ ಎಕ್ಸ್ಪೀರಿಯನ್ಸ್ ನ, ನಿನ್ನ ವರ್ಡ್ ಆಫ್ ರೆಕಾರ್ಡ್ ನ ನಮ್ ಜೊತೆ ಕೂಡ ಹಂಚ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ನಿನ್ನ ಮಾತನಾಡ್ತೀನಿ. ನೋಡಿದ್ರಲ್ಲ, ಇಂಚರ ಒಂದಷ್ಟು ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡ್ಲು. ಸೊ ಇನ್ನೂ ಮಕ್ಕಳಿದ್ದಾರೆ, ನಾನು ಆ ಮಕ್ಕಳನ್ನು ಕೂಡ ಮಾತಾಡಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಜೂನ್ 23ರಂದು ಬೆಳಗ್ಗೆ 6:30ರಿಂದ ಸಂಜೆ 5:30ರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ, ಹೆಲ್ತ್ ಬೆನಿಫಿಟ್ಸ್, ಸೈಂಟಿಫಿಕ್ ಅನಲೈಸಿಸ್, ಅಗ್ನಿಹೋತ್ರ ಕಿಟ್ ನೀಡಲಾಗುವುದು. ಬನ್ನಿ, ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8095064338. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಂಚರ, ನಾನು ಆಲ್ರೆಡಿ ನಿಂಗೆ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದೆ ನಮ್ ಕಾರ್ಯಕ್ರಮಕ್ಕೆ ಬಂದಿದೆ. ಆದ್ರೆ ಇಷ್ಟೆಲ್ಲ ಮಾತಾಡ್ಸದ್ಮೇಲೆ ನಿನ್ನ ಹತ್ರ ಒಂದು ಆಸನ ಮಾಡ್ದೆ, ನಾನಂತೂ ಕಳ್ಸಲ್ಲ. ಸೊ ಈಗ ನಿನಗೆ ಇಷ್ಟವಾಗಿದ್ದು ಯಾವ ಆಸನ ಹೇಳಿದ್ದು ನೀನು? ಸೂಕ್ತ ವಜ್ರಾಸನ. ಆ ಆಸನ ಮಾಡ್ಬೋದಾ ಇವಾಗ? ಓಕೆ, ನೀನೀಗ ಆ ಆಸನನ ಮಾಡಿ ನಮ್ ವೀಕ್ಷಕರು ಕೂಡ ನೀನ್ ಯಾವ ರೀತಿ ಆಸನ ಮಾಡಿರ್ತೀಯ ಅಂತ ಎಷ್ಟೋ ಜನಕ್ಕೆ ನೋಡಿರಕ್ ಅವಕಾಶ ಸಿಗಲ್ಲ. ಸೊ ನಮ್ ಕಡೆಯಿಂದ ಒಂದಷ್ಟು ಜನ ನೋಡ್ಲಿ. ರೆಡಿನಾ? ಓಕೆ, ರೆಡಿ. ಓಕೆ, ಈಗ ಇಂಚರ ಆಸನ ಮಾಡಿ ತೋರಿಸ್ತಾಳೆ, ನೋಡ್ಕೊಂಡ್ ಬನ್ನಿ.
ಇಂಚರ ಮಾಡು. ನೋಡಿದ್ರಲ್ಲ ಇಂಚರ ಎಷ್ಟು ಚೆನ್ನಾಗಿ ಆಸನ ಮಾಡಿ ತೋರಿಸಿದ್ಲು ಅಂತ. ಸೊ ಇವಾಗ ಇನ್ನೊಬ್ಬ ಯೋಗ ಪಟು ನಮ್ ಜೊತೆಗಿದ್ದಾರೆ, ಗೌರವ್. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗೌರವ್, ನಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಫಸ್ಟ್ ನಿನ್ಗೂ ನಾನ್ ಕೇಳ್ಬೇಕು, ಎಷ್ಟು ವರ್ಷದಿಂದ ಯೋಗ ಮಾಡ್ತಿದ್ಯಾ ನೀನು? 4 years. ನೀನು 4 years ಇಂದ ಮಾಡ್ತಾ ಇದ್ಯಾ? ನಿನಗೆ ಯಾಕೆ ಯೋಗ ಮಾಡ್ಬೇಕು ಅನ್ಸ್ತು? ನಂಗೆ ಇಷ್ಟ ಆಯ್ತು ಯೋಗ ಮಾಡಕ್ಕೆ. ಅದ್ರಲ್ಲಿ ಇಂಟ್ರೆಸ್ಟ್ ಆಗಿದ್ದು ನಿತ್ರಾಸನ, ಅದಕ್ಕೆ. ಹೌದಾ? ನಿನಗೆ ಮುಂಚೆಯಿಂದ ಯೋಗಾಸನ ಅಂದ್ರೆ ಬೇರೆಯವ್ರನ್ನ ನೋಡ್ತಾ ಇದ್ದ ಯೋಗ ಮಾಡೋದ್ನ? ಮನೆಯಲ್ಲಿ ಎದ್ದು ಮಾಡ್ತಾ ಇದ್ದ ಯೋಗ? ಇಲ್ಲ, ಮಾಡ್ತಾ ಇರ್ಲಿಲ್ಲ. ನೀನ್ ಕ್ಲಾಸ್ಗೆ ಸೇರ್ಕೊಂಡಿದ್ದ? ನೀನ್ ಯಾವ ಕ್ಲಾಸ್ ಅಲ್ಲಿ ಮಾಡ್ತಿರೋದು ಯೋಗ? ನಾನು ಹಾರ್ಟ್ ಬೀಟ್ ಡ್ಯಾನ್ಸ್ ಅಕಾಡೆಮಿ. ಓಕೆ. ಟೀಚರ್ ನಿನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ? ಟೀಚರ್ ನಮ್ಗೆ ಹೇಳ್ಕೊಡ್ತಿದ್ರು, ಈ ತರ ಆಸನ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡ್ಬೋದು ಅಂತ. ಆನ್ ಆಗಿದೆ. ನಿನಗೆ ಯಾವ ರೀತಿ ಯೋಗ ಹೇಳ್ಕೊಡ್ತಾರೆ ನಿನ್ ಟೀಚರ್? ನಮ್ಗೆ ಫಸ್ಟ್ ಎಕ್ಸರ್ಸೈಸ್ ಮಾಡ್ಕೊಂಡು ಆಮೇಲೆ ಸೂರ್ಯ ನಮಸ್ಕಾರ ಮಾಡ್ಕೊಂಡಾದ್ಮೇಲೆ ನಾವು ಯೋಗಗೆ ಇಳಿತಿದ್ವಿ. ಹೌದಾ? ಓಕೆ. ಎಷ್ಟೊತ್ತಿಗೆ ಹೋಗ್ತೀಯಾ ನೀನು ಬೆಳಿಗ್ಗೆ ಹೊತ್ತು? ನಾವು 5 o'clock ಇಂದ 7:30 ಸ್ಕೂಲ್ ಇರುವಾಗ. ಹಾ. ಮತ್ತೆ ನಾರ್ಮಲ್ ಹಾಲಿಡೇಸ್ ಇರುವಾಗ 5 o'clock to 8. ಅಷ್ಟೊತ್ತು ಯೋಗ ಮಾಡ್ತೀಯಲ್ಲ, ಮಾಡ್ಬೋದಾ? ನಿಂಗೆ ಅನ್ಸುತ್ತಾ ಮಾಡ್ಬೋದು ಅಂತ? ಏನು ಸಮಸ್ಯೆ ಆಗಿಲ್ವಾ ನಿಂಗೆ? ಎಷ್ಟ್ ಖುಷಿ ಕೊಡುತ್ತೆ ಯೋಗ ಮಾಡೋದು ನಿನಗೆ? ಜಾಸ್ತಿ ಖುಷಿ ಕೊಡುತ್ತಾ? ಒಂದೇ ಮಾತು, ಜಾಸ್ತಿ ಮಾತಾಡಲ್ಲ ಅಂತ ಡಿಸೈಡ್ ಆಗಿ ಬಂದಿದ್ದಾನೆ ಅನ್ಸುತ್ತೆ ಅವನು. ಈಗ ನೀನು ಕೂಡ ವರ್ಲ್ಡ್ ಆಫ್ ರೆಕಾರ್ಡ್ ಮಾಡಿದ್ಯಾ. ಯಾವ ಆಸನದಲ್ಲಿ ಮಾಡಿದ್ಯಾ? ನಾನು ನಿದ್ರಾಸನ. ನಿದ್ರಾಸನದಲ್ಲಿ ಮಾಡಿದ್ಯಾ? ಮನೇಲಿ ನಿದ್ದೆ ಮಾಡಲ್ಲ ಅಂತ ಅವ್ನು ಅಲ್ಲೋಗಿ ನಿದ್ರಾಸನ ಮಾಡ್ಬಿಟ್ಟು ಅಲ್ಲೇ ರೆಕಾರ್ಡ್ ಮಾಡ್ಕೊಂಡು ಕೂಡ ಬಂದ್ಬಿಟ್ಟಿದ್ದಾನೆ. ನೀನ್ ಯಾವ ವರ್ಷ ಮಾಡಿದ್ದು? ನಾನು 2023 ಅಲ್ಲೇ ಮಾಡಿದ್ದು. ಸೊ ಈಗ ನಾನು ನಿನ್ಗೂ ಅದೇ ಕೇಳೋದು, ಇಲ್ಲಿ ಏನು ನಿನ್ ಟೀಚರು ಮಕ್ಳು ಮುಂದೆ ಯೋಗಾಸನ ಮಾಡ್ತಾ ಇದ್ದೆ, ಅಲ್ಲಿ ನೀನು ಅಷ್ಟು ಜನದ ಮುಂದೆ ಯೋಗಾಸನ ಮಾಡಿರ್ತೀಯ. ಆ ಫೀಲ್ ಹೇಗಿತ್ತು ನಿಂಗೆ? ನಂಗೆ ತುಂಬಾ ಖುಷಿ ಆಗ್ತಿತ್ತು ಯೋಗನ, ಅದಕ್ಕೆ. ಓಕೆ. ಇಲ್ಲಿ ಸ್ಟೂಡೆಂಟ್ಸ್ ಮುಂದೆ ಎಲ್ಲ ಮಾಡ್ತಿದ್ದಲ್ವಾ, ಅಲ್ಲಿ ಇದ್ದಿದ್ದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸ್ತಾ ಇತ್ತು ನಿಂಗೆ? ಇಲ್ಲಿ ಜಾಸ್ತಿ ಖುಷಿ ಅನ್ಸ್ತಿರ, ಅಲ್ಲಿ ಜಾಸ್ತಿ ಖುಷಿ ಆಗ್ತಿತ್ತು. ಭಯ ಇತ್ತ ಮಾಡ್ಬೇಕಾದ್ರೆ? ಇಲ್ಲ, ಭಯ ಇರ್ಲಿಲ್ವಾ? ಓಕೆ. ನಿನಗೆ ಅಲ್ಲಿ ಯೋಗಾಸನ ಎಲ್ಲ ಮುಗಿಸ್ಕೊಂಡ್ ಬಂದೆ, ನಿಂಗೆ ಆ ವರ್ಲ್ಡ್ ಆಫ್ ರೆಕಾರ್ಡ್ ಆಗಿದೆ ಅಂತ ಅಂದಾಗ ನಿಂಗೆ ಎಷ್ಟು ಖುಷಿ ಆಯ್ತು? ಏನ್ ಅನ್ನಿಸ್ತು ಆಗ ನಿಂಗೆ? ನಂಗೆ ತುಂಬಾ ಖುಷಿ ಆಯ್ತು, ಮತ್ತೆ ಪ್ರೌಡ್ ಫೀಲ್ ಆಯ್ತು ನನ್ ಮೇಲೆ. ಹೌದಾ? ನಾನು ಏನೋ ಮಾಡಿದೀನಿ ಅಂತ. ಓಕೆ. ಮನೇಲೆಲ್ಲ ಏನ್ ಹೇಳಿದ್ರು ಅಪ್ಪ ಅಮ್ಮ? ಮನೇನೆಲ್ಲ ನೀನ್ ಮಾಡಿದ್ಯಲ್ಲ ಅಷ್ಟ, ಇನ್ನೇನು ಮುಂದೆ ಬೇಡವಂತ? ಇನ್ನೇನ್ ಮಾಡ್ಬೇಕು ಅಲ್ಲ ಅನ್ಕೊಂಡಿದ್ಯಾ? ಪದ್ಮಾಸನ ಮಾಡ್ಬೇಕು ಅಂತ. ನೀನ್ ಎಷ್ಟವರ್ ಅದು ಟೈಮ್ ಏನ್ ಲಿಮಿಟ್ ಇರುತ್ತಲ್ಲ, ಎಷ್ಟರಲ್ಲಿ ಮಾಡಿದ್ ನಿಂದು ರೆಕಾರ್ಡ್? ರೆಕಾರ್ಡ್ 35 minutes 5 seconds. 35 minutes 5 seconds. ಓಕೆ. ನೆಕ್ಸ್ಟ್ ಎಷ್ಟು ಮಾಡ್ಬೇಕು ಅನ್ಕೊಂಡಿದ್ಯಾ? ನೆಕ್ಸ್ಟ್ ಪದ್ಮಾಸನದಲ್ಲಿ 5 hours ಅಂತ ಅನ್ಕೊಂಡು. 5 hours. ಮಕ್ಕಳಪ್ಪ ಇವರೆಲ್ಲ ಏನೇನೆಲ್ಲ ಕಲ್ತು ಬಿಟ್ಟಿದ್ದಾರೆ. ನಾವ್ ಒಂದಿನೂ ಮಾಡ್ಲಿಲ್ಲ. ಸೀರಿಯಸ್ಲಿ ನಾವ್ ಒಂದಿನೂ ಯೋಗಾಸನ ಮಾಡ್ಲಿಲ್ಲಪ್ಪ. ಎದ್ದೇಳ್ಬೇಕಲ್ಲ ಅನ್ನತ್ತ. ಈ ಮಕ್ಳನ್ನೆಲ್ಲ ನೋಡಿದ್ರೆ ನಾವು ಕೂಡ ಮಾಡ್ಬೇಕು ಅನ್ಸುತ್ತೆ. ಇವತ್ತಂತೂ ಎಲ್ಲಾ ಕಡೆ ಯೋಗ 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 ಅಂತ ನೋಡ್ತಾ ಇದ್ದೀರಾ. PM ಮಾಡಿದ್ದಾರೆ. ಪ್ರತಿಯೊಬ್ರು ಕೂಡ
ಯೋಗ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಮಕ್ಳು ಕೂಡ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ ಆಕ್ಚುಲಿ ಈ ತರ ಮಕ್ಳೆಲ್ಲ ನೋಡಿದ್ರೆ, ಬೆಳಗ್ಗೆನೆ ಎದ್ದು ತಣ್ಣೀರ್ ಸ್ನಾನ ಮಾಡ್ಕೊಂಡು ಹೋಗಿ ಯೋಗಾಸನ ಮಾಡ್ತಾರೆ ಅಂತಂದ್ರೆ ನಮಗೂ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಿನಗೆ ಏನೆಲ್ಲ ಡ್ರೀಮ್ಸ್ ಇದೆ ಯೋಗ ಬಗ್ಗೆ? ಯೋಗದಲ್ಲಿ ಇನ್ನೂ ವರ್ಲ್ಡ್ ರೆಕಾರ್ಡ್ ಮಾಡ್ಕೊಂಡು ಹೋಗೋಣ ಅಂತ ಡ್ರೀಮ್ಸ್ ಇದೆ. ನೀನ್ ಜಾಸ್ತಿ ಮಾತಾಡಲ್ಲ ಅಂತ ಬಂದಿದ್ಯಾ? ನಿಜ ಹೇಳು, ಒಂದ್ ವರ್ಡ್ ಅಲ್ಲೇ ಆನ್ಸರ್ ಕೊಡ್ತಾ ಇದೀಯ, ಮತ್ತೆ ಸ್ವಲ್ಪ ಜಾಸ್ತಿ ಮಾತಾಡು, ನಾನು ಎಷ್ಟು ಕ್ವಶನ್ ಅಂತ ಕೇಳಿ. ಓಕೆ ಆಯ್ತು, ಈಗ ನೆಕ್ಸ್ಟ್ ನಿನ್ನ ಟೀಚರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ನಮ್ ಟೀಚರು ನಮ್ಗೆ ಹೆಂಗೆ ಟೆಕ್ನಿಕ್ಸ್ ಗಳು ಹೇಳ್ಕೊಡ್ತಿದ್ರು ಅಂದ್ರೆ ಹೇಳ್ತೀನಿ. ಹೇಳು. ಫಸ್ಟ್ ನಮ್ಗೆ ಎಲ್ ಪೇನ್ ಆಗ್ತಿತ್ತು, ಅಲ್ಲಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿದ್ರೆ ಎಲ್ಲ ಪೇನು ಹೋಗುತ್ತೆ. ಓಕೆ. ಮತ್ತೆ ಹೆಂಗೆ ಇನ್ಹೇಲ್ ಎಕ್ಸೇಲ್ ಮಾಡ್ಬೇಕು, ಮತ್ತೆ ಎಲ್ ಕಾಲಿಡ್ಬೇಕು, ಎಲ್ ಕಾಲಿಡ್ಬಾರ್ದು ಹೇಳ್ಕೊಡ್ತಿದ್ರು. ಎಲ್ಲ ಹೇಳ್ಕೊಡ್ತಾ ಇದ್ರಾ? ಓಕೆ, ನಿನ್ ಟೀಚರ್ ಬಗ್ಗೆ ಇನ್ನೇನ್ ಹೇಳ್ತೀಯಾ? ಅವ್ರು ಇವಾಗ ನೀನ್ ನೋಡು, ನಿನ್ನ ವರ್ಡ್ ಆಫ್ ರೆಕಾರ್ಡ್ ಮಾಡ್ಸಕ್ಕೆ ಅವ್ರದ್ದು ಶ್ರಮ ಕೂಡ ನಿನ್ನಿಂದ ಇರುತ್ತೆ. ಸೊ ಅವ್ರಿಗೇನ್ ಹೇಳಕ್ ಇಷ್ಟಪಡ್ತೀಯ? ಥ್ಯಾಂಕ್ಸ್ ಹೇಳಕ್ ಆಯ್ತು ಬಿಡು, ನಾನು ನಿನ್ನ ಜಾಸ್ತಿ ಮಾತಾಡ್ಸಲ್ಲ. ಸೊ ನೀನು ವರ್ಡ್ ಆಫ್ ರೆಕಾರ್ಡ್ ಮಾಡಿದ್ಯಾ ಅಲ್ವಾ? ಸೊ ನೀನ್ ಯಾವ ಆಸನ ಮಾಡಿದ್ಯಾ ಅದೇ ಆಸನ ಮಾಡಿ ತೋರಿಸ್ತೀಯಾ ಇವಾಗ? ರೆಡಿ ಇದ್ಯಾ? ಓಕೆ, ಹಾಗಾದ್ರೆ ರೆಡಿ. ಗೌರವ್ ಕೂಡ ವರ್ಲ್ಡ್ ಆಫ್ ರೆಕಾರ್ಡ್ ಮಾಡಿದಾನೆ. ಸೊ ಅದ್ರಲ್ಲೂ ಕೂಡ ಒಂದು ನಿದ್ರಾಸನದಲ್ಲಿ ಅವ್ನು ಮಾಡಿರೋಂಥದ್ದು, ಅದನ್ನು ಕೂಡ ನಿಮ್ ಮುಂದೆ ತೋರಿಸ್ತಾನೆ. ಸೊ ನೋಡ್ಕೊಂಡ್ ಬನ್ನಿ. ಕ್ಯಾಮೆರಾ ಇದೆ ಹೇಳ್ಕೊಳ್ಳಿ ಹಿಂದೆ, ಓಕೆನಾ? ಓಕೆ ಡನ್. ಕಟ್ ಇಟ್, ಕಟ್ ಇಟ್. ನೋಡಿದ್ರಲ್ಲ, ಗೌರವ್ ಕೂಡ ಎಷ್ಟು ಚೆನ್ನಾಗಿ ಯೋಗಾಸನ ಮಾಡಿ ತೋರಿಸಿದ್ರು. ಆಸನ ನಿದ್ರಾಸನ ಅವ್ರು ಹೇಳಿದ್ರು, ಅದ್ರಲ್ಲೇ ಅವ್ರು ಕೂಡ ರೆಕಾರ್ಡ್ ಮಾಡಿರೋದು 35 ನಿಮಿಷ 5 ಸೆಕೆಂಡ್ ರೆಕಾರ್ಡ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು, ನೋಡ್ಕೊಂಡ್ ಬಂದ್ರಿ. ಈಗ ಇನ್ನೊಬ್ಬ ನನ್ ಜೊತೆ ಕ್ಯೂಟ್ ಅಂಡ್ ಸ್ಮಾರ್ಟ್ ಆಗಿರೋ ಒಂದು ಹುಡುಗ ಇದ್ದಾನೆ. ಇವನ್ ಕೂಡ ಅಂತಾರಾಷ್ಟ್ರೀಯ ಯೋಗಾಪಟು ಸಾತ್ವಿಕ್. ಸೊ ಅವನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸಾತ್ವಿಕ್. ಸಿಕ್ಕಾಪಟ್ಟೆ ಗೌರವದಿಂದ ನಮಸ್ಕಾರ ಎಲ್ಲ ಮಾಡ್ಬಿಟ್ಟೆ. ಸೊ ನಿನಗೂ ಕೇಳ್ತೀನಿ, ನೀನ್ ಯಾವಾಗಿಂದ ಯೋಗ ಮಾಡ್ತಿದ್ಯಾ? ನಾನು 4 years ಇಂದಾನೆ ಮಾಡ್ತೀನಿ.
4 years ಇಂದ. ನಿಂಗೆ ಎಷ್ಟು ಏಜ್ ಇವಾಗ? ನಂಗೆ ಇವಾಗ 11 ಇಯರ್ಸ್. 11 years ಅಂದ್ರೆ ನಿನಗೆ 7 years ಇದ್ದಾಗಿಂದ ಮಾಡ್ತಾ ಇದ್ಯಾ? ಓಕೆ. ನಿನಗೆ ಯಾಕೆ ಯೋಗ ಮಾಡ್ಬೇಕು ಅನ್ಸ್ತು? ನನ್ಗೆ ಯೋಗ ತುಂಬಾ ಇಷ್ಟ ಇತ್ತು, ಮತ್ತೆ ನಂಗೆ ಫ್ಲೆಕ್ಸಿಬಿಲಿಟಿ ಇತ್ತು, ಅದಕ್ಕೆ. ಫ್ಲೆಕ್ಸಿಬಿಲಿಟಿ ನಿನಗೆ ಇತ್ತು ಅಂತ ನೀನೇ ಡಿಸೈಡ್ ಆಗ್ಬಿಟ್ಟ. ಓಕೆ. ನೀನ್ ಕೂಡ ಎಲ್ಲಿ ಕಲಿತಾ ಇರೋದು? ನಾನು ಹಾರ್ಟ್ ಬೀಟ್ ಅಕಾಡೆಮಿಯಲ್ಲಿ ಕಲಿತೆ. ಓಕೆ. ನಿಂದು ಏನ್ ರೊಟೀನು? ಬೆಳಿಗ್ಗೆ ಎದ್ದು ಎಷ್ಟೊತ್ತಿಗೆ ಹೋಗ್ತೀಯಾ, ಎಷ್ಟೊತ್ತಿಗೆ ಬರ್ತೀಯಾ? ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಯೋಗ ಕ್ಲಾಸಿಗೆ ಹೋಗಿ ತಣ್ಣೀರ್ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಎಕ್ಸರ್ಸೈಸ್ ಎಲ್ಲ ಮಾಡಿ ಸೂರ್ಯ ನಮಸ್ಕಾರ, ಆಮೇಲೆ ಆಸನ ಶುರು ಮಾಡಿ. ಹೌದಾ? ಈ ಬೆಳಿಗ್ಗೆ ಎದ್ದೆಲ್ಲ ತಣ್ಣೀರ್ ಸ್ನಾನ ಮಾಡ್ಬೇಕು ಅಂತೀಯಲ್ಲ, ಅದೆಲ್ಲ ಏನು ಅನ್ಸಲ್ವಾ? ತಣ್ಣೀರ್ ಸ್ನಾನ ಮಾಡ್ಕೊಂಡು ಹೋಗೋದು ಬೆಳಿಗ್ಗೆ ಚಳಿ ಆಗಲ್ವಾ? ಅಭ್ಯಾಸ ಆಗ್ಬಿಟ್ಟಿದೆ. ಸೊ ರೆಗ್ಯುಲರ್ ಆಗಿ ಹೋಗ್ತೀಯಾ? ರಜಾ ಹಾಕಲ್ವಾ ಒಂದಿನನು? ಒಂದಿನ ರಜಾ ಹಾಕಿದೆ, ಮಲ್ಕೊಬಿಟ್ಟಿದೆ ಅಂತ ರಜಾ ಹಾಕಿದೆ ಅವತ್ತು. ಆಮೇಲೆ ಪನಿಷ್ಮೆಂಟ್ ಕೊಟ್ಟಿದ್ರು. ಆ ಪನಿಷ್ಮೆಂಟ್ ನೆನ್ಸ್ಕೊಂಡು ಎಲ್ಲ ಎದ್ದೋಗ್ತೀರಾ ಅನ್ಸುತ್ತೆ ಅಲ್ವಾ, ರಜಾ ಹಾಕದ್ರೆ ಅಂತ? ಓಕೆ. ನಿನಗೆ ಯೋಗಾಸನದಲ್ಲಿ ನೀನ್ ಕೂಡ ರೆಕಾರ್ಡ್ ಮಾಡಿದ್ಯಾ? ಯಾವ ರೆಕಾರ್ಡ್ ಮಾಡಿದ್ಯಾ? ಯಾವ ಆಸನದಲ್ಲಿ ಮಾಡಿದ್ಯಾ? ನಾನು ಯೋಗ ಬದ್ಧ ಪದ್ಮಾಸನದಲ್ಲಿ ಮಾಡಿದ್ದೀನಿ. 45 minutes 16 seconds. 45 minutes 16 seconds. ಓಕೆ. ಇವಾಗ ನಿನಗೂ ನಾನು ಅದೇ ಕ್ವಶನ್ ಕೇಳ್ತೀನಿ. ಇಲ್ಲಿ ನೀನು ನಿನ್ನ ಫ್ರೆಂಡ್ಸ್, ಟೀಚರ್ ಮುಂದೆ ಮಾಡ್ತಾ ಇದ್ದೆ, ಅಲ್ಲಿ ಅಷ್ಟೊಂದ್ ಜನ ಇದ್ರು, ಮಾಡ್ಬೇಕು, ಅವಾಗ ಏನ್ ಅನ್ಸ್ತಾ ಇತ್ತು ನಿಂಗೆ? ಖುಷಿ ಆಗ್ತಿತ್ತು. ಇವ್ರ ಮುಂದೆ ಎಲ್ಲ ಮಾಡ್ತಾ ಇದ್ದೀನಲ್ಲ, ಅವರೆಲ್ಲ ನಂಗೆ ಹೊಗ್ಳುಕಂತ ಇದ್ರು ಅಲ್ಲಿ ಸ್ಕೂಲಲ್ಲಿ. ಎಲ್ಲ ಹೊಗ್ಳುತ್ತಾ ಇದ್ರಾ? ಈಗ ಅದನ್ನ ಮಾಡುವಾಗ ಅಲ್ಲಿದ್ದವರೆಲ್ಲ ಏನ್ ಹೇಳ್ತಾ ಇದ್ರು ನಿನಗೆ? ನೀನ್ ಚೆನ್ನಾಗ್ ಮಾಡ್ತೀಯ ಯೋಗನ, ಇನ್ನ ಮಾಡ್ಬೋದು, ಮಾಡು ಅಂತ. ಓಕೆ. ಅಲ್ಲಿಂದ ಬಂದ್ಮೇಲೆ ನಿನಗೆ ಮನೆಯವ್ರು ಕೂಡ ಏನ್ ಹೇಳಿದ್ರು? ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರು? ನಾವ್ ಅಪ್ಪ ಅಮ್ಮ ಗುಡ್, ಇನ್ನ ಮಾಡು, ಇನ್ನ ಚೆನ್ನಾಗ್ ಮಾಡಿದ್ರೆ ನಿಂಗೆ ಇನ್ನ ಹೆಸರು ಬರುತ್ತೆ. ಹೌದಾ? ಇನ್ನ ನಿಂಗೆ ಇಷ್ಟೆಲ್ಲ ಹೇಳಿದ್ದಾರೆ, ರೆಕಾರ್ಡ್ ಮಾಡ್ಸಿದ್ದಾರೆ. ನಿನ್ನ ಟೀಚರ್ ಬಗ್ಗೆ ಏನ್ ಹೇಳ್ತೀಯಾ? ನಮ್ ಟೀಚರ್ ಹೆಸರು ರಘು ಸರ್. ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇನಾ? ಇನ್ನು ಏನಾದ್ರು ಹೇಳು ಟೀಚರ್ ಬಗ್ಗೆ. ಟೀಚರ್ ಎಷ್ಟು ಸ್ಟ್ರಿಕ್ಟ್ ಇದ್ದಾರೆ? ಅವ್ರು ತುಂಬಾ ಕಷ್ಟ ಪಡ್ತಿದ್ರು, ಇದಾರೆ. ಮತ್ತೆ ಅವರು ತುಂಬಾ ಕಷ್ಟ ಪಟ್ಟಿದ್ದಾರೆ ನಮ್ಮನ್ನ ಮಾಡ್ಸಕ್ಕೆ. ಮಾಡ್ತೀಯಾ, ಮಾಡು, ಆಗತ್ತೆ, ಕಮಾನ್ ಸಾತ್ವಿಕ್ ಅಂತ ಹೇಳಿ. ಪನಿಷ್ಮೆಂಟ್ ಎಲ್ಲ ಏನೇನ್ ಪನಿಷ್ಮೆಂಟ್ ಕೊಡ್ತಾರೆ? 50 ಬಸ್ಕಿ, 100 ಬಸ್ಕಿ. ಅಷ್ಟೆಲ್ಲ ಹೊಡಿಯೋಣ ಬಿಡೋದೇ ಇಲ್ವಾ? ಪಾಪ ಸರ್ ಬಿಟ್ಬಿಡಿ ಸರ್ ಒಂದಿನ ಅಂದ್ರೂ ಬಿಡಲ್ವಾ? ಬಿಡಲ್ಲ, ಹೊಡಿಸ್ಬೇಕು ಅನ್ಸುತ್ತೆ ಅಲ್ಲ? ಒಂದೊಂದ್ ಟೈಮ್ ಫ್ರಾಗ್ ವಾಕ್ ಮಾಡಿ ಆತರ ಎಲ್ಲ ಮಾಡ್ತಾರೆ. ಅದೆಲ್ಲ ಪನಿಷ್ಮೆಂಟ್ ತಗೊಳ್ತೀರಾ ನೀವು? ಒಂದೊಂದ್ ಟೈಮ್ ಸರ್ ಸಾರಿ ಅಂತ ಕೇಳ್ತೀವಿ, ಒಂದೊಂದ್ ಟೈಮ್ ಎಕ್ಸ್ಕ್ಯೂಸ್ ಕೊಡ್ತಾರೆ, ಒಂದೊಂದ್ ಟೈಮ್ ಮಾಡಿ. ಏನ್ ಗೊತ್ತಾ, ಎಲ್ರಿಗೂ ಹೇಳ್ಕೊಡ್ತೀನಿ, ನೀವೆಲ್ಲ ಸೇರಿ ಒಂದಿನ ಟೀಚರ್ ಕೊಟ್ಬಿಡಿ, ಟೀಚರ್ಗೆ ಪನಿಷ್ಮೆಂಟ್. ಆಗ ಗೊತ್ತಾಗುತ್ತೆ ಟೀಚರ್ಗೆ, ಪಾಪ ಮಕ್ಳು ಎಷ್ಟು ಕಷ್ಟ ಪಡ್ತಾ ಇದ್ರು ಅಂತ, ಇಷ್ಟೆಲ್ಲ ನನ್ ಕಷ್ಟ ಪಡಿಸ್ತಾ ಇದ್ನ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ನಮ್ಗೆ ಕೊಟ್ಟಿದ್ರಲ್ಲ, ನೀವು ಬಿಡಪ್ಪ ಸಿಕ್ಕಾಪಟ್ಟೆ ಟೀಚರ್ನ ನೋಡ್ತಾನೆ. ಆಯ್ತು ಬಿಡು, ಸರಿ. ಓಕೆ. ಈಗ ನೀನ್ ಯೋಗ ಮಾಡ್ತಿದ್ಯಾ, ಯೋಗ ಇಂದ ನಿನ್ಗೆ ಏನೆಲ್ಲ ಬೆನಿಫಿಟ್ಸ್ ಆಗಿದೆ? ನಂಗೆ ಯೋಗದಿಂದ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಿದೆ, ಓದೋದೇ. ಓಕೆ. ಇಂಪ್ರೂವ್ ಆಗ್ತಿದೆ. ಓಕೆ. ಈಗ ಸ್ಕೂಲ್ಗೂ ಹೋಗ್ತಾ ಇದ್ಯಾ ಅಲ್ವಾ ನೀನು? ಸ್ಕೂಲ್ ಮತ್ತೆ ಯೋಗ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ಯಾ? ಬೆಳಗ್ಗೆ ಎದ್ಬಿಟ್ಟು ಹೋಗ್ತೀನಿ, ಸ್ಕೂಲ್ ಇದ್ದಾಗ 7:30 ಇರುತ್ತೆ ಟೈಮ್, 5ರಿಂದ 7:30. ಆಮೇಲೆ 9 ಗಂಟೆ 8:30 ತನಕ ಇರುತ್ತೆ ರಜೆ ಇದ್ದಾಗ. ಹಂಗೆ ಬಂದ್ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗ್ಬಿಟ್ಟು ಡ್ರೆಸ್ ಹಾಕೊಂಡು ಟಿಫಿನ್ ಮಾಡ್ಬಿಟ್ಟು ಮತ್ತೆ. ಓಕೆ. ಈಗ ಸ್ಕೂಲಿಗೆ ಹೋಗ್ತೀಯಲ್ಲ, ಸ್ಕೂಲಲ್ಲಿ ಈ ರೀತಿ ಎಲ್ಲ ನೀನ್ ರೆಕಾರ್ಡ್ ಮಾಡಿದ್ಯಾ ಅಂತ ಕೇಳಿದಾಗ ಅಲ್ಲಿ ನಿನ್ ಟೀಚರ್ಸ್, ಫ್ರೆಂಡ್ಸ್ ಎಲ್ಲ ಏನೇ ಹೇಳಿದ್ರು? ನೀನ್ ಚೆನ್ನಾಗ್ ಮಾಡ್ತೀಯಾ ಅಷ್ಟೇ, ನೀನು ಹೇಳಿಲ್ವಾ? ಪಾಟಿ ಗಿಟಿ ಕೇಳಿದ್ರಾ ರೆಕಾರ್ಡ್ ಮಾಡಿದ್ದೆಲ್ಲ ಕೊಡ್ಸು ಅಂತ? ಏನ್ ಕೊಡ್ಸ್ದೆ? ಏನು ಕೊಡ್ಸಿಲ್ಲ, ಕೇಕ್ ಕೊಡ್ತೆ ಅಷ್ಟೇ. ಈ ರೆಕಾರ್ಡ್ಗೆ ಏನು ಕೊಡ್ಸ್ಲಿಲ್ವಾ? ನೀನ್ ನನಗ್ ಪಾರ್ಟಿ ಕೊಡ್ಸ್ಬೇಕು. ಈಗ ನೀವೆಲ್ಲ ವರ್ಡ್ ಆಫ್ ರೆಕಾರ್ಡ್ ಮಾಡಿದೀರಾ, ನಾನಂತೂ ಒಂದಿನ ಯೋಗಾಸನ ಮಾಡಿಲ್ಲ. ನೀನ್ ಇಷ್ಟೆಲ್ಲ ಮಾಡ್ತೀಯಲ್ಲ, ಕೊಡ್ಸ್ಬೇಕು. ಆಯ್ತಾ? ಇನ್ನು ನೆಕ್ಸ್ಟ್ ನೀನ್ ಯಾವ ಆಸನ ಮಾಡಿದ್ಯಾ, ಈಗ ಅದನ್ನ ನೀನ್ ನನಗ್ ತೋರಿಸ್ಬೇಕು. ತೋರಿಸ್ತೀಯಾ? ರೆಡಿ ಇದ್ಯಾ? ಸೊ ಸಾತ್ವಿಕ್ ಈಗ ಅವನು ಯಾವ್ದ್ರಲ್ಲಿ ರೆಕಾರ್ಡ್ ಮಾಡಿದಾನೆ ಅದನ್ನ ನಮ್ ಮುಂದೆ ತೋರಿಸ್ತಾನೆ. ಸೊ ನೀವು ಕೂಡ ನೋಡ್ಕೊಂಡ್ ಬನ್ನಿ. ರೆಡಿನಾ ಸಾತ್ವಿಕ್? ಓಕೆ, ರೆಡಿ.
ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಜೂನ್ 23ರಂದು ಬೆಳಗ್ಗೆ 6:30ರಿಂದ ಸಂಜೆ 5:30ರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ, ಹೆಲ್ತ್ ಬೆನಿಫಿಟ್ಸ್, ಸೈಂಟಿಫಿಕ್ ಅನಲೈಸಿಸ್, ಅಗ್ನಿಹೋತ್ರ ಕಿಟ್ ನೀಡಲಾಗುವುದು. ಬನ್ನಿ, ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8095064338. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ನಾನು ಯೋಗ ಪಟುಗಳು, ಅದು ಅಂತಾರಾಷ್ಟ್ರೀಯ ಯೋಗ ಪಟುಗಳನ್ನ ನಿಮ್ ಮುಂದೆ ಪರಿಚಯಿಸ್ತೆ, ಅವ್ರನ್ನ ಒಂದಷ್ಟು ಮಾತನಾಡಿಸ್ತೆ. ಸೊ ಇದಕ್ಕೆ ಯಾವಾಗ್ಲೂ ಏನು ಅಂದ್ರೆ, ಮಕ್ಕಳು ಏನೇ ಸಾಧನೆ ಮಾಡ್ಬೇಕು ಅಂತ ಅಂದ್ರೆ ಅವರ ಪೋಷಕರು, ಅವರ ತಂದೆ ತಾಯಿಯ ಆಶೀರ್ವಾದ, ಬೆಂಬಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ಇವತ್ತು ಅವ್ರನ್ನ ಕೂಡ ಮಾತನಾಡ್ಸದ. ನಾನು ಅವಾಗ್ಲೇ ಮಾತನಾಡಿಸ್ತೆ ಇಂಚರ ಅಂತ. ಇಂಚರ ಅವರ ತಾಯಿ ಇವತ್ತು ನಮ್ ಜೊತೆಗಿದ್ದಾರೆ, ಪೂರ್ಣಿಮಾ ಅವರು. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್, ಇಂಚರ ತುಂಬಾ ಚೆನ್ನಾಗಿ ರೆಕಾರ್ಡ್ ಮಾಡಿದಾಳೆ, ತುಂಬಾ ಚೆನ್ನಾಗಿ ಮಾತಾಡಿದ್ಲು, ನಮಗೂ ಖುಷಿ ಆಯ್ತು ಮಾತನಾಡಿಸಿ. ಫಸ್ಟ್ ಆಫ್ ಆಲ್, ಈ ಯೋಗಕ್ಕೆ ಸೇರಿಸ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಯೋಗಕ್ಕೆ ಸೇರಿಸ್ಬೇಕು ಅಂದ್ರೆ, ಈಗ ಯೋಗ ಇವತ್ತು ಯೋಗ ಡೇ ಅಲ್ವಾ ಮೇಡಮ್? ಹೌದು. ಸೊ ನಮ್ಗುನು ಯೋಗದ ಬಗ್ಗೆ ಸ್ವಲ್ಪ ಗೊತ್ತಿತ್ತು, ಹಾಗಾಗಿ ಮಕ್ಕಳನ್ನ ಯೋಗ ಸೇರ್ಸೋಣ ಅಂತ ಒಂದು ಇಷ್ಟಪಟ್ಟು ನಾವು ಸೇರ್ಸಿರೋದು ಮೇಡಮ್. ಹೌದಾ? ನೀವು ಯೋಗ ಮಾಡ್ತೀರಾ? ಟೈಮ್ ನಮ್ ಕಾಲೇಜ್ JSS ಡೆಂಟಲ್ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೀನಿ ಮೇಡಮ್. ಓಕೆ. ಸಮ್ ಟೈಮ್ ನಮ್ಗೆ ಅಲ್ಲಿ ಬರುತ್ತೆ, ಒಂದೊಂದ್ಸಲ ಯೋಗದ್ದು ಟೀಚರ್ಸ್ ಬರ್ತಾರೆ, ಅವಾಗ ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ರು. ಆ ಟೈಮಲ್ಲಿ ಯೋಗ ಮಾಡಿದ್ವಿ, ಅವಾಗ ನಮ್ಗೆ ತುಂಬಾ ಖುಷಿ ಆಯ್ತು. ಅದಕ್ಕೋಸ್ಕರ ಮಕ್ಕಳು ಕೂಡ ಮಾಡ್ಲಿ ಅಂತ. ಓಕೆ. ಈಗ ನೀವು ಯೋಗಕ್ಕೆ ಸೇರ್ಕೊಂಡಂಗೆ ಇಂಚರ ಹೇಳ್ದಂಗೆ ಸೇರ್ಕೊಬಿಟ್ರಾ? ಇಲ್ಲ ಮೇಡಮ್, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಂಚರ ಡ್ಯಾನ್ಸ್ ಕ್ಲಾಸ್ ಹೋಗ್ತಾಳೆ, ಹಾರ್ಟ್ ಬೀಟ್ ಅಕಾಡೆಮಿ ಡ್ಯಾನ್ಸ್ ಅಂತ. ಸೊ ಅಲ್ಲಿ ರಘು ಸರ್ ಅಂತ ಇದಾರೆ, ಅವರು ಇಂಚರನ್ಗೆ ಡ್ಯಾನ್ಸ್ ಹೇಳ್ಕೊಡುವಾಗ ಮಕ್ಳಿಗೆ ಹಾಗೆ ಯೋಗನು ಹೇಳ್ಕೊಡ್ತಾರೆ ಮಾರ್ನಿಂಗ್ ಟೈಮ್. ಹಾಗಾಗಿ ಮಕ್ಳುಗಳ ಫ್ಲೆಕ್ಸಿಬಲ್ ಆಗಿರೋದನ್ನ ನೋಡಿ, ಮತ್ತು ಈ 3 ಮಕ್ಳಿದಾರಲ್ಲ, ಇವ್ರು 3 ಜನ ತುಂಬಾ ಚೆನ್ನಾಗಿ ಮಾಡ್ತಾರೆ, ಸಾತ್ವಿಕ್ ಮತ್ತೆ ಇಂಚರ ಗೌರು. ಸೊ ಹಾಗಾಗಿ ಅವ್ರ 3 ಜನನ್ನು ರೆಕಾರ್ಡ್ ಮಾಡ್ಸಕ್ಕೆ ಅವರು ತುಂಬಾ ಪ್ರಯತ್ನ ಪಟ್ಟು ಮಾಡ್ತಿದ್ದಾರೆ. ಸೊ ಹಾಗಾಗಿ ನಾನು ರಘು ಸರ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ನಮ್ಗಿಂತ. ಹೌದಾ? ಓಕೆ. ಈಗ ನೀವ್ ಹೇಳಿದ್ರಿ ಯೋಗ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಆ ರೀತಿಯಾಗಿ ರೆಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಕ್ಲಾಸ್ಗೆ ಹೋಗಿ ಒಂದ್ ರೀತಿಯಾಗಿ ಪ್ರಿಪೇರ್ ಆಗೋದಕ್ಕಿಂತ ಮನೇಲಿ ಒಂದಷ್ಟು ಪ್ರಿಪರೇಷನ್ ಇರುತ್ತೆ. ನೀವ್ ಯಾವ ರೀತಿ ಅವಳನ್ನ ಪ್ರಿಪೇರ್ ಮಾಡ್ತೀರಾ ಅಂತ? ಮೇಡಮ್, ಮಾರ್ನಿಂಗ್ 5 o'clock ಬರಕ್ ಹೇಳ್ತಾ ಇದ್ರು ಸರ್. ಓಕೆ. ಸೊ ಬೇಗ ಅವಳಿಗೆ ನೈಟೇ ಹೇಳ್ಬಿಡ್ತಿದ್ವಿ, ಬೇಗ ಹೇಳ್ಬೇಕು, ಇಲ್ಲಾಂದ್ರೆ ಸರ್ ಬೈತಾರೆ, ಬೇಗ ಹೋಗ್ಬೇಕು. ಯಾಕಂದ್ರೆ ಸರ್ ಅಷ್ಟು ಪರ್ಫೆಕ್ಟ್ ಆಗಿ ಹೋಗ್ತಾ ಇದ್ರು, ಅವ್ರು ಬಂದಿರ್ತಾರೆ, ನೀವು ಅದ್ರಗಿಂತ ಮುಂಚೆ ಹೋಗಿರ್ಬೇಕು ಅಂತ. ಹಾಗಾಗಿ ಅವರಿಗೆ ನೈಟ್ ಹೇಳೋದ್ರಿಂದ ಅವರು 5 o'clock ಎದ್ದು ಹೋಗ್ತಾ ಇದ್ರು ಮೇಡಮ್. ಹೌದಾ? ಓಕೆ. ಇವಾಗ ರೆಕಾರ್ಡ್, ನನ್ ಮಗಳು ಫಸ್ಟ್ ಆಫ್ ಆಲ್ ರೆಕಾರ್ಡ್ ಮಾಡಿದ್ಲು ಅಂತ ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು? ತುಂಬಾನೇ ಖುಷಿ ಆಯ್ತು ಮೇಡಮ್ ನನ್ಗೆ.
ನಾನು ಗೆಸ್ ಮಾಡಿರ್ಲಿಲ್ಲ, ಯಾಕಂದ್ರೆ ರೆಕಾರ್ಡ್ ಅನ್ನೋದು ವರ್ಡೇ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಅಂದ್ರೆ ತುಂಬಾ ಖುಷಿ ಕೂಡ ಅಂತ ವರ್ಡ್ ಅದು. ಅದ್ರಲ್ಲೂ ನನ್ ಮಗಳು ರೆಕಾರ್ಡ್ ಮಾಡಿದ್ಲಲ್ಲ ಅಂತ ತುಂಬಾನೇ ಖುಷಿ ಆಗಿದ್ನಿ. ಓಕೆ, ನೀವ್ ಅಲ್ಲಿ ನೋಡಿದ್ರ ಅವಳದು ಲೈವ್ ಪರ್ಫಾರ್ಮೆನ್ಸ್? ನೋಡ್ದೆ ಮೇಡಮ್. ಹೋಗಿದ್ದೆ, ನೋಡ್ದೆ. ಮತ್ತೆ ಅವಳದ್ದು ಯೂಟ್ಯೂಬ್ ಅಲ್ಲೂ ನೋಡ್ದೆ, ಅವ್ರು ಹಾಕಿದ್ರು. ಸೊ ಎಲ್ಲ ನಂಗೆ ತುಂಬಾನೇ ಖುಷಿ ಆಯ್ತು. ಈಗ ನೀವು ಅವಳು ಯೋಗ ಕ್ಲಾಸ್ಗೆಲ್ಲ ನೀವು ಹೋಗ್ತೀರಾ ಅವಳ ಜೊತೆ ಏನಾದ್ರು? ಹೋಗ್ತೀನಿ ಮೇಡಮ್. ಅವಾಗ ಯೋಗ ಕ್ಲಾಸ್ ಮಾರ್ನಿಂಗ್ ಟೈಮ್ ಹೋಗಲ್ಲ, ನಾನು ಡ್ಯೂಟಿಗೆ ಹೋಗೋದ್ರಿಂದ. ಈವ್ನಿಂಗ್ ಅವ್ಳು ಡ್ಯಾನ್ಸ್ ಕ್ಲಾಸ್ ಹೋಗುವಾಗೆಲ್ಲ ಹೋಗ್ತೀನಲ್ಲ, ಅವಾಗ ಅವ್ರ ಸರಿಂದ ಎಲ್ಲ ಇನ್ಫಾರ್ಮೇಶನ್ ತಗೊಳ್ತೀನಿ. ಹೌದಾ? ಓಕೆ, ಇವಾಗ ನೀವು ಅಷ್ಟು ಮಕ್ಳು ಮಧ್ಯದಲ್ಲಿ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ಲು, ಸೊ ಅಷ್ಟು ಜನದ ಮಧ್ಯ ಮಾಡುವಾಗ ಅದೊಂದು ಫೀಲ್ ಇರುತ್ತಲ್ಲ, ನನ್ನ ಮಗಳು ಇಲ್ಲಿ ಮಾಡ್ತಾವಳೆ ಅಂತ, ಆವಾಗ ಏನ್ ಅನ್ನಿಸ್ತಾ ಇತ್ತು ನಿಮ್ಗೆ? ಆಕ್ಚುಲಿ ಇಂಚರನ್ ಬಗ್ಗೆ ನಂಗೆ ತುಂಬಾನೇ ಖುಷಿ ಇದೆ ಮೇಡಮ್. ಅವಳು ತುಂಬಾ ಬೋಲ್ಡ್ ಆಗಿದ್ದಾಳೆ. ಅವಳಿಗೆ ಏನ್ ಕೊಟ್ರು ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇದೆ. ಸೊ ನನ್ಗೆ ಅದ್ರಿಂದ ಅವಳು ಮಾಡ್ತಾಳೆ ಅನ್ನೋ ಒಂದು ಹೋಪ್ ಇದೆ. ಅವಳಿಗೆ ಸ್ವಲ್ಪ ಎನ್ಕರೇಜ್ ಕೊಡ್ಬೇಕು. ಸೊ ಎನ್ಕರೇಜ್ ನಾವು ಕೊಡ್ತಾ ಇದೀವಿ. ಸೊ ಅದು ಹಾಗೆ ಮುಂದುವರಿಲಿ ಅಂತ ಅನ್ಕೊಂಡಿದೀನಿ. ಓಕೆ, ಇವಾಗ ಈ ರೀತಿ ನಿಮ್ ಮಗಳು ವರ್ಲ್ಡ್ ರೆಕಾರ್ಡ್ ಮಾಡಿರೋದನ್ನ ಕೇಳಿ ನಿಮ್ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅವರೆಲ್ಲ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು? ನನ್ ಫ್ರೆಂಡ್ಸ್ಗೆಲ್ಲ ಅವಳ ಮೇಲೆ ಅವಳು ಏನ್ ಬೇಕಾದ್ರೂ ಸಾಧಿಸ್ತಾಳೆ ಅನ್ನೋ ಒಂದು ಹೋಪ್ ಇದೆ ಮೇಡಮ್. ಎಲ್ಲ ನನ್ ಜೊತೆಲಿರೋ ಫ್ರೆಂಡ್ಸ್ಗೆಲ್ಲ ನಾನು ಹೇಳ್ತೀನಲ್ಲ ಹಿಂಗ್ ಮಾಡಿದಂತ. ಸೊ ಎಲ್ಲರೂ ಕೂಡ ಅವ್ರು ಹೇಳ್ತಾರೆ ಇಂಚರ ಅಂದ್ರೆ ಏನೋ ಒಂದು ಡಿಫ್ರೆಂಟ್ ಗರ್ಲ್ ಅಂತ ಹೇಳ್ತಾರೆ. ಹೌದೇ? ಎಲ್ಲ ಖುಷಿ ಪಟ್ರ? ಏನ್ ಹೇಳಿದ್ರು ಮುಂದೆ ಅದ್ ಮಾಡ್ಸು ಈ ತರ ಏನಾದ್ರು ಒಂದಿರುತ್ತಲ್ಲ? ಹೌದು, ಅವಳು ಮಾಡ್ತಾಳೆ ಅಂತ ಹೇಳುವಾಗ ಖುಷಿ ಪಟ್ಟಿದ್ದಾರೆ, ನನ್ ಫ್ರೆಂಡ್ಸ್ ಎಲ್ಲ ಖುಷಿ ಪಟ್ಟಿದ್ದಾರೆ. ಸೊ ಅವಳನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದೊಂದು ಖುಷಿ, ಅದು ತುಂಬಾ ಖುಷಿ ಆಗುತ್ತೆ ನನ್ಗೆ. ಓಕೆ, ಈಗ ನೆಕ್ಸ್ಟ್ ಅವಳಿಗೆ ಯೋಗದಲ್ಲಿ ಏನಾದ್ರೂ ಮುಂದುವರಿಸಬೇಕು ಅಂದ್ರೆ ನೆಕ್ಸ್ಟ್ ಏನಾದ್ರು ಅವಳು ಹೇಳ್ತಾ ಇದ್ಲು ನನ್ಗಿನ್ನ ರೆಕಾರ್ಡ್ ಮಾಡ್ಬೇಕು ಅನ್ನೋದೆಲ್ಲ ತುಂಬಾ ಆಸೆ ಇದೆ ಅಂತ. ಸೊ ಅದಕ್ಕೆಲ್ಲ ನೀವ್ ಯಾವ ರೀತಿ ಅವಳಿಗೆ ಪ್ರೋತ್ಸಾಹ ಕೊಡ್ತೀರಾ? ಇಲ್ಲ ಮೇಡಮ್, ಅವಳು ಏನ್ ಮಾಡ್ತೀನಿ ಅಂತೇಳಿ ಅದಕ್ಕೆ ನನ್ ಪ್ರೋತ್ಸಾಹ ಯಾವಾಗ್ಲೂ ಇರುತ್ತೆ. ಸೊ ಅವ್ರ ಸರ್ರು ಕೂಡ ಮಾಡಿಸ್ತೀನಿ ಅಂತ ಹೇಳ್ತಿದ್ರು, ಗಿನ್ನಿಸ್ ದಾಖಲೆ ಮಾಡಿಸೋಣ ನೆಕ್ಸ್ಟ್ ಅಂತ. ಅಕಸ್ಮಾತ್ ಆದ್ರೆ ಅವ್ರಿಗೆ ಟೈಮ್ ಎಲ್ಲ ನೋಡ್ಕೊಂಡ್ ಮಾಡಿಸ್ತಾರೆ ಅಂದ್ರೆ ಅದಕ್ಕೆ ನಮ್ಮ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಅದ್ಯಾಕೆ ಅಂತ ಅಂದ್ರೆ ಇವಾಗ ಸ್ಕೂಲ್ಗೆ ಹೋಗ್ತಾರೆ ಮಕ್ಳು, ಸ್ಕೂಲ್ಗೆ ಹೋಗಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕು, ಬೆಳಿಗ್ಗೆ ಹೊತ್ತು ಎದ್ದು 5 ಗಂಟೆಗೆ ಹೋಗ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್. ಅದು ಸ್ವಲ್ಪ ಕಷ್ಟದ ಕೆಲಸ ಅನ್ಸುತ್ತೆ. ಸೊ ಎರಡನ್ನ ಬ್ಯಾಲೆನ್ಸ್ ಮಾಡ್ತಾಳ ಇಂಚರ? ಮಾಡ್ತಾಳೆ ಮೇಡಮ್, ಏನ್ ತೊಂದ್ರೆ ಇಲ್ಲ. ಅದೇ ಸ್ವಲ್ಪ ಈಗ ಸ್ವಲ್ಪ ದಿನದಿಂದ ನಾನು ಸ್ವಲ್ಪ ಅವಳಿಗೆ ಹೇಳ್ತಾ ಇದೀನಿ, ಮನೇಲಾದ್ರೂ ಮಾಡೋ, ಅಟ್ಲೀಸ್ಟ್ ಅಲ್ಲಿ ಹೋಗಕ್ ಆಗ್ಲಿಲ್ಲ ಅಂದ್ರೆ ಇಲ್ಲ ಅವ್ಳು ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ನಾನು ಅವಳು ಏನ್ ಮಾಡ್ತಾಳೆ ಅದಕ್ಕೆ ನಾನ್ ಸಪೋರ್ಟ್ ಮಾಡ್ತೀನಿ ಮೇಡಮ್, ಹೋಗ್ಲಿ ಅಂತ. ಸ್ಟಡಿನೂ ಮಾಡ್ಬೇಕು, ಅದು ಮಾಡ್ಬೇಕು ಅಂತ ಹೇಳಿದೀನಿ. ಹೌದಾ? ಓಕೆ, ಇನ್ ಕೊನೆಯದಾಗಿ ಏನ್ ಹೇಳ್ತೀರಾ ಮಗಳ ಬಗ್ಗೆ ಇರ್ಬೋದು, ನಮ್ಮ ವೀಕ್ಷಕರಿಗೆ ನಿಮ್ಮ ಮಗಳ ಗುರುಗಳ ಬಗ್ಗೆ ಇರ್ಬೋದು, ಏನ್ ಹೇಳ್ತೀರಾ? ಗುರುಗಳ ಬಗ್ಗೆ ನನ್ಗೆ ತುಂಬಾ ಪ್ರೌಡ್ ಇದೆ. ಅವರು ಆಕ್ಚುಲಿ ಡ್ಯಾನ್ಸ್ ಕೂಡ ಇಂಚರಿಂಗ್ಗೆ 1, 2, 3 ಟೈಮ್ಸ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅದಕ್ಕೆಲ್ಲ ಕಳ್ಸಿದ್ದಾರೆ. ಸೊ ಅದ್ರಲ್ಲಿ ವಿನ್ ಆಗೋದ್ಕಿಂತ ಅದಕ್ಕೆ ಆ ಸ್ಟೆಪ್ಪಿಗೆ ಹೋಗಿ ರೀಚ್ ಆಗ್ತಾರಲ್ಲ, ಅದ್ರ ಬಗ್ಗೆ ನನ್ಗೆ ತುಂಬಾ ಖುಷಿ ಇದೆ. ಮತ್ತೆ ರಘು ಸರ್ ಅವರು ಎನಿ ಟೈಮ್ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ಕೊಡ್ತಾರೆ. ಮತ್ತೆ ಆತರ ಗುರುಗಳನ್ನ ಪಡೆಯಕ್ಕೆ ಮಕ್ಳು ಕೂಡ ಪುಣ್ಯ ಮಾಡಿದ್ರು ಅಂತ ನಾನು ಅನ್ಕೊಂಡಿದೀನಿ. ಯಾಕೆಂದ್ರೆ ಅವ್ರದ್ದು ಟೈಮಿಂಗ್ಸ್ನೆಲ್ಲ ಮಕ್ಳಿಗೆ ಡೆಡಿಕೇಶನ್ ಮಾಡಿ ಹೇಳ್ಕೊಡ್ತಾರೆ. ಮಕ್ಳು ಕೂಡ ಅವ್ರನ್ನ ತುಂಬಾ ಇಷ್ಟ ಪಡ್ತಾರೆ. ಸೊ ನನ್ಗೆ ಮಕ್ಳು ಅವರ ಒಂದ್ ಬಾಂಧವ್ಯ ನಮ್ಗಿಂತ ತುಂಬಾ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದೀನಿ. ನನ್ಗೆ ಅದೇ ಫೀಲ್ ಇದೆ. ಯಾವಾಗ್ಲೂ ಫೋನ್ ಎಲ್ಲ ಟಚ್ ಮಾಡಲ್ಲ ಇವಾಗ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಅವರು ಆ ಟೈಮ್ನ ಅವ್ರನ್ನ ಫುಲ್ಲು ಮೈಂಡ್ ಫ್ರೆಶ್ ಆಗಿರ್ಲಿ ಅನ್ನಂಗ್ ಮಾಡಿದ್ದಾರೆ ಮಕ್ಕಳನ್ನ. ಹಾಗಾಗಿ ಅವರು ನಾನ್ ಹೇಳೋದೇನಂದ್ರೆ ಅವರು ಮಕ್ಕಳ ಜೊತೆ ಜಾಸ್ತಿ ಇದ್ರೇನೆ ಖುಷಿ ಅಂತ, ಮಕ್ಕಳು ಅವ್ರ ಜೊತೆ ಇದ್ರೆ ಖುಷಿಯಾಗಿರ್ತಾರೆ ಅಂತ ಅನ್ಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಂದಷ್ಟು ವಿಚಾರಗಳನ್ನ ನಮ್ ಜೊತೆ ಕೂಡ ಹಂಚ್ಕೊಂಡ್ರಿ. ಸೊ ಇಂಚರ ಏನ್ ಅನ್ಕೊಂಡಿದ್ದಾಳೆ, ಏನ್ ದಾಖಲೆ ಮಾಡ್ಬೇಕು ಅನ್ಕೊಂಡಿದ್ದಾಳೆ, ಸೊ ಅದನ್ನೆಲ್ಲ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಷ್ಟು ನಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ವಿಚಾರಗಳನ್ನ ಅವರ ಪೇರೆಂಟ್ ಮಾತನಾಡಿದ್ರು. ಸೊ ಇವಾಗ ನಮ್ ಜೊತೆ ಗೌರವ್ ಅವರ ತಾಯಿ ಇದ್ದಾರೆ, ಮಂಗಳಾ ಮೇಡಮ್. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಒಂದಷ್ಟು ವಿಚಾರಗಳನ್ನ ನಾವ್ ಅವಾಗ್ಲಿಂದ ಕೇಳ್ದೋ, ಅವಾಗ್ಲಿಂದ ಮಾತನಾಡ್ದೋ. ನಿಮ್ಮ ಮಗು ಗೌರವ್ ಕೂಡ ಒಂದು ರೆಕಾರ್ಡ್ ಮಾಡಿದ್ದಾನೆ. ಸೊ ಏನ್ ಹೇಳ್ತೀರಾ ನಿಮ್ ಮಗನ್ ಬಗ್ಗೆ? ನಿಜ ಹೇಳ್ಬೇಕು ಅಂತಂದ್ರೆ ಫಸ್ಟ್ ನಾನು ಹಾರ್ಟ್ ಬೀಟ್ ಡ್ಯಾನ್ಸ್ ಅಕಾಡೆಮಿ ನಡೆಸ್ತಾರಂತ ರಘು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಓಕೆ. ಯಾಕೆ ಅಂತ ಅಂದ್ರೆ ನನ್ನ ಮಗ ಇಷ್ಟು ಸಾಧನೆ ಮಾಡ್ಬೇಕು ಅಂತಂದ್ರೆ ಮೈನ್ ಪಾತ್ರ ಅವ್ರದೇನೆ. ಅವರು ತುಂಬಾ ಚೆನ್ನಾಗಿ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಹೇಗ್ ಬೇಕು ಆ ತರ ಎಲ್ಲ ತುಂಬಾ ಟ್ರೈನ್ ಅಪ್ ಎಲ್ಲ ಮಾಡಿದ್ದಾರೆ. ಓಕೆ. ಪನಿಷ್ಮೆಂಟು ಸಹ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಚೆನ್ನಾಗಿ ಮಾಡಿದ್ದಾರೆ. ಓಕೆ. 5 o'clock ಹೇಳಿ ಮತ್ತೆ ತಣ್ಣೀರ್ ಸ್ನಾನ ಮಾಡ್ಕೊಬರ್ಬೇಕು ಅಂತ ಹೇಳಿ ಆತರ ಎಲ್ಲ ಮಾಡ್ಸಿದ್ದಾರೆ. ಅದ್ರ ಮೇನ್ ಜೊತೆಗೆ ಏನ್ ಹೇಳ್ಬೇಕು ಅಂದ್ರೆ ಮಕ್ಳಿಗೆ ಮೇನ್ ಇಂಟ್ರೆಸ್ಟ್ ಇರ್ಬೇಕು ಅಂದ್ರೆ. ಹೌದು. ನಾವ್ ಎಷ್ಟೇ ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಅವ್ರಿಗೆ ನಾವೇನೇ ಹೇಳಿದ್ರು ಮೇನ್ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು. ಅದ್ರಲ್ಲಿ ನನ್ ಮಗನಿಗೆ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಈ 5 o'clock ಅಂದ್ರೆ ಅಯ್ಯೋ ಅವ್ನು 4:15ಗೆ ಅಲಾರಾಮ್ ಇಟ್ಕೊಂಡು ಎದ್ದು ಹೋಗ್ತಾ ಇದ್ದ. ಎಷ್ಟೋ ಸಲ ಮಿಡ್ ನೈಟ್ ಅಲ್ಲೆಲ್ಲ ಎದ್ದಿದ್ದಾನೆ ಹೋಗ್ಬೇಕು ಅನ್ನೋ ಇದಕ್ಕೆ. ಮತ್ತೆ ಸರ್ ಏನ್ ಹೇಳಿದ್ರೆ ಆ ಟೈಮಿಗೆ ಅವ್ನು ಹೋಗ್ಬೇಕು, ಆತರ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದ. ತುಂಬಾ ಇಂಟ್ರೆಸ್ಟ್ ಇದೆ ಅವನಿಗೆ ಯೋಗದಲ್ಲಿ, ತುಂಬಾ ಇಂಟ್ರೆಸ್ಟ್ ಇದೆ. ಫಸ್ಟ್ ಆಫ್ ಆಲ್ ಯೋಗಕ್ಕೆ ಯಾಕೆ ಸೇರಿಸ್ಬೇಕು ಅಂತ ಅನ್ನಿಸ್ತು? ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಮ್ಗೆ ಯಾವ್ದು ಅಂದ್ರೆ ನಮ್ಮ ನಿಯರ್ ಆಗಿ ಏನು ಇರ್ಲಿಲ್ಲ. ಅವಾಗ ಸರ್ ಅಲ್ಲಿಗೆ ಶಿಫ್ಟ್ ಆಗಿದ್ರು. ಮಕ್ಳು ಆಡ್ಕೊಂಡ್ ಹೋಗಿ ನೋಡ್ಕೊಂಡ್ ಬಂದಿದ್ದದು ಶಿಫ್ಟ್ ಆದಾಗ. ಆಗ ನೋಡಿದ್ಮೇಲೆ ಅವ್ರೆ ಜಸ್ಟ್ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದಷ್ಟೇ. ಅವರೇ ಹೋಗಿ ಜಾಯಿನ್ ಆದ್ರು, ಎಲ್ಲ ಆಯ್ತು. ಇವರೆಲ್ಲ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಸರ್ ಯೋಗನ ಹೇಳ್ಕೊಡ್ತಾ ಇದ್ರು. ಇವರೆಲ್ಲ ಇಂಟ್ರೆಸ್ಟ್ ಇರೋದೆಲ್ಲ ನೋಡಿ ಸರ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಹಾಗಾಗಿ ಅವ್ರನ್ನು ಇಂಟ್ರೆಸ್ಟ್ ತೋರ್ಸಿದ್ರು, ಮಕ್ಳನ್ನು ಇಂಟ್ರೆಸ್ಟ್ ತೋರ್ಸಿದ್ರು, ಸರ್ನು ಇಂಟ್ರೆಸ್ಟ್ ತೋರಿಸಿ ಅವ್ರಿಗೆಲ್ಲ ಕಲ್ಸ್ಕೊಡ್ತಾ ಇದ್ರು ಚೆನ್ನಾಗಿ. ಹೌದಾ? ಆ ಯೋಗ ಅಂತ ಅಂದ್ರೆ ಯಾಕೆ ಅಂದ್ರೆ ಈಗಿನ ಈ ಸೈನ್ಸ್ ಇಂಪ್ರೂವ್ ಆದಾಗೆ ಎಲ್ಲಾ ಇವನ್ ಅಡಲ್ಟ್ ಅಷ್ಟೇನೆ, ಅಡಲ್ಟ್ ಆಗ್ಲಿ ಚಿಕ್ಕ ಮಕ್ಳಾಗ್ಲಿ ಎಲ್ಲರೂ ಮೊಬೈಲಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಹೌದು. ಅದ್ರಿಂದಾಗಿ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ನನ್ಗೆ ಯಾಕಂದ್ರೆ ಆ ಮೊಬೈಲ್ ಹಿಡ್ಕೊಳ್ಳೋದು ಅದೆಲ್ಲ ಇದಾಗ್ತಿರ್ಲಿಲ್ಲ, ಇಷ್ಟ ಆಗ್ತಿರ್ಲಿಲ್ಲ. ಅದೆಲ್ಲ ಅವಾಯ್ಡ್ ಮಾಡ್ಬೇಕು, ಸ್ವಲ್ಪ ಮೈಂಡ್ ಫ್ರೆಶ್ ಇರ್ಬೇಕು. ಹಾಗಾಗಿ ನನ್ಗೇನೆ ಯೋಗ ಸೇರಿಸ್ಬೇಕು ಅಂತಾನು ಅದು ಇಂಟ್ರೆಸ್ಟ್. ಓಕೆ. ಈಗ ನಿಮ್ಮ ಮಗ ಗೌರವ್ ಕೂಡ ಒಂದಷ್ಟು ರೆಕಾರ್ಡ್ ಮಾಡಿದ್ದಾನೆ, ಅದನ್ನ ಕೇಳಿದಾಗ ಏನ್ ಖುಷಿ ಆಯ್ತು? ನನ್ಗೆ ತುಂಬಾನೇ ಖುಷಿಯಾಗಿದೆ. ಅದ್ರಲ್ಲೂ ಈ ಮೈಸೂರು ವಿಶ್ವವಿಖ್ಯಾತಿಯನ್ನ ಪಡೆದಿದೆ. ಇದ್ರಲ್ಲಿ ನಮ್ಗೊಬ್ರು ಗುರುಗಳು ಸಿಕ್ಕಿ ಈ ತರ ಎಲ್ಲ ಮಾಡ್ತಿದ್ದಾರೆ. ಯಾಕಂದ್ರೆ ನಾವೇ ಇಂಡಿವಿಜುವಲ್ ಆಗಿ ಹೋಗಿ ಏನು ಮಾಡಕ್ ಆಗಲ್ಲ, ಸಪೋರ್ಟ್ ಆಗಿ ಒಬ್ರು ಇರ್ಲೇಬೇಕು. ಹೌದು. ಹಾಗಾಗಿ ನಾನ್ ಫಸ್ಟ್ ಥ್ಯಾಂಕ್ಸ್ ಹೇಳೋದೇ ರಘು ಸರ್ಗೆ. ಮೇನ್ ಅವರ ಸಪೋರ್ಟ್ ಇಂದ ಇದು ಮಾಡಿ ಒಂದು ಅದ್ರಲ್ಲೂ ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಹೀಗೆ ಮಾಡಿದಾನೆ ಅನ್ನೋದು ನನ್ಗೆ ತುಂಬಾನೇ ಖುಷಿ ಇದೆ, ಹೆಮ್ಮೆ ಇದೆ ನನ್ ಮಗನ್ ಬಗ್ಗೆ. ಹೌದಾ? ನೀವ್ ಹೋಗಿದ್ರಾ ನೋಡಕ್ಕೆ? ನೋಡಕ್ ಹೋಗಿದ್ದೆ. ಓಕೆ. ನಿಮ್ಮ ಮಗ ಈ ರೀತಿ ಮಾಡಿದ್ಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಏನೆಲ್ಲ ಹೇಳಿದ್ರು ಅಂತ? ತುಂಬಾ ಬೈದಿದ್ದಾರೆ ನನ್ಗೆ. ಫಸ್ಟ್ ಆಫ್ ಆಲ್ ಯಾಕೆ ಚಿಕ್ಕ ಮಗು ಅವ್ನ್ ಯಾಕಷ್ಟು ಅಂದ್ರೆ ಅಷ್ಟು ಅರ್ಲಿ ಮಾರ್ನಿಂಗ್ ಹೇಳ್ಸಿ ಕಳ್ಸೋದು, ಮತ್ತೆ ಆಟ ಆಡಕ್ ಬಿಡಲ್ಲ. ನನ್ನ ವರ್ಕಿಂಗ್ ಪ್ಲೇಸ್ ನಲ್ಲೆಲ್ಲ ಅದನ್ನೇ ಹೇಳ್ತಾ ಇದ್ರು, ಹೋಗಿ ಆಟ ಆಡಕ್ಕೆಲ್ಲ ಬಿಡಲ್ಲ, ನೀನು ತುಂಬಾ ಟಾರ್ಚರ್ ಕೊಡ್ತೇವೆ. ಯಾಕಂದ್ರೆ ಅವನು ಡ್ಯಾನ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಮತ್ತೆ ಕೆಲವು ಟೈಮ್ ಡ್ರಾಯಿಂಗ್ ಕಾಂಪಿಟೇಷನ್ ಆತರ ಎಲ್ಲ ಕಳಿಸ್ತಾ ಇದ್ದೆ. ಅವ್ನಿಗೆ ಹಾಲಿಡೇಸ್ ಅಲ್ಲಿ ಫ್ರೀನೇ ಬಿಡ್ತಾ ಇರ್ಲಿಲ್ಲ. ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲಾನು ಅದಕ್ಕಾದ್ರೆ ಬೈಲೇಬೇಕು. ಸ್ವಲ್ಪ ಆದ್ರೂ ಮಕ್ಳಿಗೆ ಆಟ ಆಡಕ್ ಬಿಡ್ಬೇಕಲ್ವಾ? ಬಟ್ ಅವನ್ಗೆ ಅದೆಲ್ಲ ಇಂಟ್ರೆಸ್ಟ್ ಇದೆ ಅಲ್ಲ, ನಾವ್ ಹೇಳಿದ್ರು ಅರ್ಥ ಮಾಡ್ಕೊಳ್ತಾ ಇದ್ದ. ಓಕೆ, ಅವನ ಇಂಟ್ರೆಸ್ಟ್ ಇಂದಲೇನೆ ನಾವು ಸಪೋರ್ಟ್ ಮಾಡ್ಕೊಂಡು. ಓಕೆ. ಈಗ ಸ್ಕೂಲಲ್ಲೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಇತ್ತು? ತುಂಬಾ ಖುಷಿ ಪಟ್ಟಿದ್ದಾರೆ ಮೇಡಮ್. ಅಲ್ಲಿ ಎಲ್ಲಾದ್ರು ಹೇಳಿದ್ದಾರೆ, ತುಂಬಾ ಇಷ್ಟಪಟ್ಟಿದ್ದಾರೆ. ಯಾವ ಕ್ಲಾಸ್ ಓದ್ತಿದ್ದಾನೆ ಗೌರವ್? 6th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಓಕೆ. ಅವನು 2023 ಅಲ್ಲಿ ರೆಕಾರ್ಡ್ ಮಾಡಿರೋದು ಎಷ್ಟು 35 minutes 5 seconds ಅನ್ಸುತ್ತಲ್ಲ ಅವ್ನ್ ರೆಕಾರ್ಡ್. ಓಕೆ. ಅದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಅಷ್ಟು ನನ್ ಮಗ ಇಷ್ಟು ಚಿಕ್ಕವನು ಈ ರೀತಿ ಈಗ್ಲೇ ದಾಖಲೆ ಮಾಡಿದಾನೆ ಅನ್ನೋದು ಎಷ್ಟು ಖುಷಿ ಕೊಡುತ್ತೆ? ತುಂಬಾ ಖುಷಿ ಇದೆ ಮೇಡಮ್. ಅವರು ಅಲ್ಲಿ ಟ್ರೈನಿಂಗ್ ಮಾಡ್ಕೊಳ್ಳುವಾಗ ಟೈಮ್ ನಲ್ಲಿ 3-4 hours ಎಲ್ಲ ಮಾಡಿದ್ದಾರೆ. ರೆಕಾರ್ಡ್ ಅನ್ನುವಾಗ ನೀಟಾಗಿ ಎಲ್ಲ ಬರ್ಬೇಕಲ್ವಾ? ಹೌದು. ಆ ತರದಲ್ಲಿ ತುಂಬಾ ಬ್ಯಾಕ್ ಪೇನ್ ಇದೆ ಎಲ್ಲ ಹೇಳ್ತಾ ಇದ್ದ. ಆದ್ರೆ ಅವನಿಗೆ ಅಚೀವ್ ಮಾಡ್ಬೇಕು ಅನ್ನೋದು ತುಂಬಾ ಇಂಟ್ರೆಸ್ಟ್ ಇತ್ತು. ಓಕೆ. ಹಾಗಾಗಿ ಅವನು ಮಾಡಿದ್ದಾನೆ. ನೆಕ್ಸ್ಟ್ ಏನ್ ಮಾಡ್ಕೊಂಡ್ಕೊಂಡಿದ್ದೀರಾ ಮಗಂಗೆ? ಅವನಿಗೆ ಇಂಟ್ರೆಸ್ಟ್ ಯೋಗ ಮಾಡ್ಬೇಕು ಅಂತ ಇನ್ನೂ ಅನ್ಕೊಂಡಿದ್ದಾನೆ. ಅವನು ರೆಕಾರ್ಡ್ ಗಳು ಮಾಡ್ಬೇಕು ಅಂತ ಇದ್ದಾನೆ, ಟ್ರೈ ಮಾಡ್ತಾ ಇದ್ದಾನೆ ಇವಾಗನು. ಡ್ಯಾನ್ಸ್ ಎಲ್ಲಾನು ತುಂಬಾ ಇಂಟ್ರೆಸ್ಟ್ ಇದೆ. ಹೌದಾ? ಓಕೆ. ಕೊನೆಯದಾಗ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ ವೀಕ್ಷಕರಿಗೆ? ಯೋಗ ಡೇ ಬೇರೆ ಇವತ್ತು.
ಪೇರೆಂಟ್ಸ್ ಗಳಿಗೆಲ್ಲ ಹೇಳೋದು ಅಂತಂದ್ರೆ ಈಗಿನ ಇದ್ರಲ್ಲಿ ಮೊಬೈಲು ತುಂಬಾನೇ ಆಗಿದೆ. ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಸಿ ಮಕ್ಳುಗಳನ್ನ ಮೆಂಟಲಿ ಆಗಿ ಫಿಸಿಕಲಿ ಅಂದ್ರೆ ಮುಂಚೆ ಎಲ್ಲ ಆದ್ರೆ ಹೊರಗಡೆ ಎಲ್ಲ ಆಟ ಆಡ್ತಾ ಇದ್ರು, ಏನೋ ಫಿಸಿಕಲಿ ಎಲ್ಲ ಚೆನ್ನಾಗಿತ್ತು. ಇವಾಗ ಸ್ಕೂಲು, ಟ್ಯೂಷನ್, ಮನೆ ಈ ತರನೇ ಆಗ್ತಾ ಇದೆ. ಅಟ್ಲೀಸ್ಟ್ ಡೈಲಿ 1 hour ಆದ್ರೂ ಯೋಗ ಮಾಡೋದಿಕ್ಕೆ ಅವ್ರಿಗನ್ನ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ಮಾತನಾಡಿದ್ರು, ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಕೂಡ ನಮ್ ಜೊತೆ ಹಂಚ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತು ನಮ್ ಜೊತೆ ಮಾತನಾಡಿದ್ಕೆ ಧನ್ಯವಾದ. ಇನ್ನು ನಮ್ಮ ಮಧ್ಯೆ ಇದ್ದ ಮಕ್ಕಳು ಏನೋ ಒಂದ್ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಖುಷಿ ಆಗುತ್ತೆ. ಈಗಾಗ್ಲೇ ನಾನ್ ಮಾತನಾಡ್ತಾ ಇದ್ದೆ, ಅವ್ರ ಮಕ್ಳು ನನ್ ಮಗ ಈ ತರ ರೆಕಾರ್ಡ್ ಮಾಡಿದ್ದಾನೆ, ನನ್ ಮಗಳು ಈ ರೀತಿ ರೆಕಾರ್ಡ್ ಮಾಡಿದಾಳೆ ಅಂತ ಅದ್ ಕೇಳಿದ್ರೇನೆ ಖುಷಿ ಆಗುತ್ತೆ. ಸೊ ನಾವ್ ಅವಾಗ್ಲೇ ಮಾತಾಡಿಸ್ತೋ. ಅವನೊಬ್ಬ ಚೋಟು ಇದ್ದ ಗೊತ್ತಾ, ಸಾತ್ವಿಕ್, ಅವ್ರ ಪೇರೆಂಟ್ಸ್ ಇವತ್ತು ನಮ್ ಜೊತೆಗಿದ್ದಾರೆ. ದೀಪಕ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಆ ಚಿಕ್ಕ ಹುಡುಗನ ಯಾಕೆ ಸರ್ ಯೋಗಕ್ಕೆ ಸೇರಿಸ್ಬೇಕನ್ನಿಸ್ತು ನಿಮ್ಗೆ? ಮುಂಚೆ ಸ್ವಲ್ಪ ಡ್ಯಾನ್ಸ್ ಈ ತರ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಇದ್ದ. ಓಕೆ. ಹಂಗೆ ಜೊತೆಗೆ ಅದು ಅವರು ಗುರುಗಳಾದ ರಘು ಸರ್ ಜೊತೆಗೆ ಯೋಗನೂ ಮಾಡ್ಸೋಣ ಮಕ್ಕಳಿಗೆ, ಎಲ್ಲ ಒಂದ್ ಸ್ವಲ್ಪ ಆರೋಗ್ಯ ಇದು ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಇವಾಗ ಕೋವಿಡ್ ಬಂದಾಗ ಎಲ್ಲ ಮೊಬೈಲ್ ಯೂಸ್ ಮಾಡೋದು ಜಾಸ್ತಿ ಆಗ್ಬಿಟ್ಟಿತ್ತು. ಹಂಗಾಗಿ ಇದು ಯೋಗ ಈ ತರ ಎಲ್ಲ ಕಳಿಸಿದ್ರೆ ಸ್ವಲ್ಪ ಅದನ್ನು ಅವಾಯ್ಡ್ ಆಗುತ್ತೆ, ಕಾನ್ಸಂಟ್ರೇಷನ್ ಬೆಳೆಯುತ್ತೆ ಅಂತ ಅವರೇ ಇನಿಷಿಯೇಟಿವ್ ತಗೊಂಡು ಅವರೇ ಮಾಡಿಸ್ತಾ ಇದ್ರು ಯೋಗನ. ಹಂಗಾಗಿ ಕಳಿಸಿದ್ರು. ಓಕೆ. ಅವನ ಚಿಕ್ಕ ಹುಡುಗ, ಅವ್ನು ನೋಡಿದ್ರೆ ಕ್ಯೂಟ್ ಆಗಿ ಇದಾನೆ, ಅವನ ನೋಡಿದ್ರೆ ಏನೋ ಆಟ ಆಡ್ಕೊಂಡಿರ್ಲಿ ಬಿಡಪ್ಪ ಅಂತ ಅನ್ಸುತ್ತೆ. ಆ ಏಜ್ ಗೆ ಅವ್ನು ರೆಕಾರ್ಡ್ ಮಾಡ್ಬಿಟ್ಟಿದ್ದಾನೆ ಸರ್. ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಹೆಮ್ಮೆ ಅನ್ಸುತ್ತೆ ಅದ್ರ ಬಗ್ಗೆ. ಅವನ ಅದೇ ಆಟ ಆಡ್ಕೊಂಡು ಇರೋದು ಹೌದು, ಆದ್ರೆ ಅವನಾಗೆ ಇಂಟ್ರೆಸ್ಟ್ ಆಗಿ ಹೋಗ್ತಿದ್ದ, ಅದೊಂದು ಮೇನ್. ಬೆಳಗ್ಗೆ ಬೇಗ ಎದ್ದು ಅವನೇ ಇಂಟ್ರೆಸ್ಟ್ ಆಗಿ ಹೋಗ್ತಿದ್ದ. ಸ್ಟಾರ್ಟಿಂಗ್ ಅಲ್ಲಿ 1-2 ತಿಂಗಳು ತೊಂದರೆ ಆಯ್ತು ಹೇಳಕ್ಕೆ, ಆಮೇಲೆ ಬಟ್ ಅವನೇ ಎದ್ದು ಇಂಟ್ರೆಸ್ಟ್ ಇಂದ ಹೋಗ್ತಿದ್ದ. ಅವನಾಗೆ ಹೋಗಿ ಬಂದು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದ. ಮನೇಲಿ ಒಂದೊಂದ್ಸಲ ಫ್ರೀ ಇದ್ದಾಗ ಮಾಡ್ಕೊಂತಿದ್ದ, ಡ್ಯಾನ್ಸು ಮಾಡ್ತಾನೆ ಹಂಗೆ. ಹಾಗಾಗಿ ಖುಷಿ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ ಒಂಥರ. ಇನ್ನು ಈ ಯೋಗ ಮಾಡೋದ್ರಿಂದ ನಿಮ್ಮ ಮಗನಲ್ಲಿ ಏನೆಲ್ಲ ಚೇಂಜಸ್ ಆಯ್ತು? ಅದೇ ಮೇನ್ ಆರೋಗ್ಯದಲ್ಲೂ ಪರವಾಗಿಲ್ಲ, ಇಂಪ್ರೂವ್ ಆಯ್ತು. ಆಮೇಲೆ ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಈ ತರ ಎಲ್ಲ ಇಂಪ್ರೂವ್ ಆಯ್ತು. ಹಂಗಾಗಿ ಸ್ವಲ್ಪ ಆಕ್ಟಿವ್ ಆದ. ಇನ್ನು ಮುಂಚೆ ಆಕ್ಟಿವ್ ಇದ್ದ, ಅದು ಇನ್ನೊಂದ್ ಸ್ವಲ್ಪ ಚೆನ್ನಾಗದ. ಓಕೆ. ಈಗ ಸ್ಕೂಲ್ಗೆ ಹೋಗೋದೇ ಕಷ್ಟ, ಆ ಮಕ್ಳನ್ನ ಸ್ಕೂಲ್ ಕಳ್ಸೋದೇ ಕಷ್ಟ. ಹೋಗಿ 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 ಅಂತ ಹೇಳ್ಬೇಕು. ಸ್ಕೂಲ್ಗೂ ಹೋಗಿ ಬಂದು ಯೋಗನೂ ಮಾಡಿ ಡ್ಯಾನ್ಸು ಮಾಡಿ ಎಲ್ಲಾನು ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ದಾನೆ ಅವನು? ಅವನಂತೂ ಚೆನ್ನಾಗ್ ಮಾಡ್ತೀನಿ. ಈಗ ಅದೇ ಈಗ ಸ್ಕೂಲಿಗೆ ಅವನಾಗೆ ಇಲ್ಲ ನಾನು ಹೋಗೇ ಬರ್ತೀನಿ ಅಂತ ಇಲ್ಲಿ ಬರೋದಿದ್ರು, ಇಲ್ಲ ನಾನು ಸ್ಕೂಲಿಗೆ ಹೋಗಿ ಯೋಗ ಮಾಡಿ ಬರ್ತೀನಿ ಅಂತ ಹೋಗಿ ಬಂದಿರೋದು. ಇವತ್ತು ಯೋಗ ಡೇಗುನು ಸಿಕ್ಕಾಪಟ್ಟೆ ಡೆಡಿಕೇಶನ್ ಅನ್ಸುತ್ತೆ. ಅದಕ್ಕೆ ನಾವು ಚಿಕ್ಕ ವಯಸ್ಸಿಗೆ ಯೋಗ 45 ಮಿನಿಟ್ಸ್ ಸಮಥಿಂಗ್ ಎಷ್ಟೋ ಹೇಳಿ ರೆಕಾರ್ಡ್ ಮಾಡ್ತಾನೆ. ನಿಮ್ಗೂ ಸರ್ ಕೇಳಿದ್ದು, ಹೋಗಿದ್ರ ನೋಡಕ್ಕೆ? ಹೋಗಿ ಅಂದ್ರೆ ಹೋಗಿದ್ದೆ, ನಾನು ನೋಡಕ್ಕೆಲ್ಲ ಹೋಗಿದ್ದೆ. ಅವ್ನು ಡ್ಯಾನ್ಸ್ ಫ್ರೀ ಇದ್ದಾಗ ಹೋಗ್ತಿರ್ತೀನಿ. ಹೋಗ್ತಿರ್ತೀರಾ? ಓಕೆ. ತುಂಬಾ ಆ ಫೀಲ್ ಹೆಂಗಿತ್ತು ಸರ್ ಅಲ್ಲಿ ತುಂಬಾ ಖುಷಿ ಅನ್ಸುತ್ತೆ ಮಧ್ಯದಲ್ಲಿ? ಹೌದು, ಅದೊಂದು ಮೇನು. ಇನ್ನೊಂದು ಅವ್ರ ಗುರುಗಳ ಸಪೋರ್ಟ್ ಜಾಸ್ತಿ. ಹಂಗಾಗಿ ಇವ್ರು ಆಲ್ಮೋಸ್ಟ್ ಮನೇಲಿ ಇರಕ್ಕೆ ಅಲ್ಲಿ ಇರಕ್ಕೆ ಇಷ್ಟಪಡ್ತಾರೆ. ಆತರ ಕ್ಲಾಸ್ ಎಲ್ಲ ಇರ್ತಾರೆ, ಕ್ಲಾಸ್ ಎಲ್ಲ ಇರಕ್ಕೆ ಜಾಸ್ತಿ. ಅಂದ್ರೆ ಏನಾದ್ರು ಫ್ರೀ ಇದ್ದಾಗ ಓದ್ತಾರೆ, ಓದೋದ್ ಬಿಟ್ಟು ಬೇರೆ ಟೈಮಲ್ಲಿ ಆಟ ಆಡಕ್ಕಿಂತ ಎಲ್ಲ ಕ್ಲಾಸ್ ಅಲ್ಲೇ ಇದ್ದು ಅಲ್ಲೇ ಡ್ಯಾನ್ಸ್ ಅಥವಾ ಯೋಗ ಈ ತರ ಆಕ್ಟಿವಿಟೀಸ್ ಮಾಡೋದು ಚೆನ್ನಾಗಿ. ಲೇಟ್ ಆಗಿ ಹೋದ್ರೆ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಇದ್ರು ಸರ್. ಅಲ್ಲ ಅದೆಲ್ಲ ಗುರುಗಳನ್ನ ಇಷ್ಟಪಡ್ತಾರೆ ಅಂದ್ರೆ ಆ ಗುರುಗಳನ್ನ ನಿಮ್ ಮುಂದೆ ತೋರಿಸ್ತೀನಿ ನಾನು, ಕೊನೆಯಲ್ಲಿ ತೋರಿಸ್ತೀನಿ ನಾನು. ಅಲ್ಲ ಅಷ್ಟು ಪನಿಷ್ಮೆಂಟ್ ಕೊಡ್ತಾರೆ ಅಂತಲ್ಲ, ಅದೆಲ್ಲ ಕೊಟ್ಟಿದ್ದಕ್ಕೆ ಇವ್ರು ಒಂದು ಈ ಲೆವೆಲ್ಗೆ ಬಂದಿದ್ದಾರೆ ಅಂತ ನಾನು ಹೇಳ್ಬೋದು. ಹೌದಾ? ಓಕೆ ಸರ್. ಇವಾಗ ನೆಕ್ಸ್ಟ್ ಅವ್ನ್ ರೆಕಾರ್ಡ್ ಮಾಡಿದಾನೆ, ನೆಕ್ಸ್ಟ್ ಏನ್ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ ಮಗಂಗೆ? ಅವ್ನು ಯೋಗದಲ್ಲೇ ಇನ್ನು ಕಂಟಿನ್ಯೂ ಮಾಡ್ತೀನಿ ಅಂದೇನೆ. ಅವನ ಸಪೋರ್ಟ್ ಅಂತೂ ಮಾಡ್ತೀವಿ.
ಜೊತೆಗೆ ಡ್ಯಾನ್ಸ್ ಮಾಡ್ತೀನಿ ಅಂದೇನೆ. ಡ್ಯಾನ್ಸ್ ಅದು ಹೋಗ್ತಿರ್ತಾನೆ, DKD ಆಡಿಷನ್ಗೆಲ್ಲ ಹೋಗಿ ಬಂದಿಯಾನೆ ಅವರ ಗುರುಗಳ ಸಹಾಯದಿಂದ. ಆಮೇಲೆ ಇನ್ನು ಓದೋದಂತೂ ಇರ್ಲೇಬೇಕು, ಹಂಗಾಗಿ ಅದಕ್ಕೂ ಸಪೋರ್ಟ್ ಮಾಡ್ತಾರೆ. ಓದ್ತಾನೆ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾನ? ತೊಂದ್ರೆ ಏನು ಸಮಸ್ಯೆ ಇಲ್ಲ. ಮನೇಲಿ ಯಾವ ರೀತಿ ಇರ್ತಾನೆ ಸಾತ್ವಿಕ್? ಆಕ್ಟಿವ್ ಆಗಿರ್ತಾನೆ? ಫುಲ್ ಆಕ್ಟಿವ್ ಆಗಿದ್ದಾನೆ. ಫುಲ್ ಆಕ್ಟಿವ್ ಅನ್ಸುತ್ತೆ. ಕಂಪೇರ್ ಮಾಡಿ ನಾವೇ ಸ್ವಲ್ಪ ನೀವೇ ಕಮ್ಮಿನಾ? ನೀವೆಲ್ಲ ಯೋಗ ಮಾಡ್ತೀರಾ? ಇಲ್ಲ, ಮುಂಚೆ ಮಾಡ್ತಿದ್ದು ಅಷ್ಟೇ, ಸಣ್ಣವನಿದ್ದಾಗ. ಇವಾಗೆಲ್ಲ ಏನಿಲ್ಲ. ಹೌದಾ? ಎಕ್ಸರ್ಸೈಸ್, ಜಾಗಿಂಗ್ ಆತರ ಇತ್ತು. ಇವಾಗೆಲ್ಲ ಬಿಸಿ, ಆಮೇಲೆ ಶಿಫ್ಟ್ ಬೇರೆ ಬೇರೆ ನಮ್ದು. ಅಲ್ಲ ಸರ್, ಬಿಸಿ ಅಂದ್ರೆ ಕೆಲ್ಸಕ್ಕೆ ಹೋದ್ರು 9 ಗಂಟೆ ಮೇಲೆ ಹೋಗ್ತೀರಾ? ಬೆಳಿಗ್ಗೆ 5 ಗಂಟೆಗೆ ಮಾಡ್ಬೇಕಪ್ಪ? ನಮ್ ಶಿಫ್ಟ್ ವೈಸ್. ಸೊ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು ಅಂತ. ಹಂಗಾಗಿ ನೈಟ್ ಶಿಫ್ಟ್ ಇದ್ದಾಗ ಮತ್ತೆ ಬರೋದು ಲೇಟ್ ಆಗುತ್ತೆ. ಹಂಗ ಮೇಂಟೈನ್ ಮಾಡಕ್ಕಾಗಿಲ್ಲ. ಓಕೆ. ಆದ್ರೂ ಸ್ವಲ್ಪ ಮೇಂಟೈನ್ ಮಾಡಿದಿರ ಬಾಡಿ. ಆಗ್ಲೇ ಯೋಗ ಮಾಡ್ತಿದ್ರಲ್ಲ, ಮೇಬಿ ಅದೇ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಈಗ ಅದೇ ದಾರಿನೂ ಮಗನ್ಗೆ ತೋರಿಸ್ಕೊಟ್ಟಿದ್ರ. ಮನೇಲಿ ವೈಫ್ ಮಾಡ್ತಾರೆ ಯೋಗ? ಅವ್ರು ಮುಂಚೆ ಮಾಡ್ತಾರೆ, ಅವರು ಅಷ್ಟೇ ಮುಂಚೆ ಮಾಡ್ತಿದ್ರು. ಸ್ಕೂಲಿಗೆ ಹೋಗುವಾಗೆಲ್ಲ ಮಾಡ್ತಿದ್ರು ಅಂತ ಅವ್ರುವೆ. ಅವ್ರು ಹೇಳಿದಕ್ಕೆ ಗೊತ್ತು, ನಾನ್ ನೋಡಿಲ್ಲ. ಹೌದಾ? ಮುಂಚೆ ಅವರು ಮಾಡ್ತಿದ್ರಂತೆ, ಹಾಗಾಗಿ ಸ್ವಲ್ಪ ಅವನಿಗೆ ಸಪೋರ್ಟ್ ಅದು ಎಲ್ಲ ಚೆನ್ನಾಗಿ ಸಿಕ್ತು ಅವನಿಗೆ. ಅವರು ಯೋಗ ಗೀಗ ಮಾಡ್ತೀನಿ ಸ್ವಲ್ಪ ಮಗನ ಜೊತೆ ಮಾಡ್ಲಿ ಬೆಳಿಗ್ಗೆ? ಅವ್ರು ಮಾಡಿದಾರೆ, ಫ್ರೀ ಇದ್ದಾಗ ಮನೇಲಿ ಮಾಡಿದಾರೆ ಅವರು. ಹೌದಾ? ಮಗನ ಜೊತೆ ಮಾಡಿದಾರು. ಓಕೆ, ಆಯ್ತು ಸರ್. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಮಗನ್ ಬಗ್ಗೆ, ಟೀಚರ್ ಬಗ್ಗೆ, ನಮ್ಮ ವೀಕ್ಷಕರಿಗೆ? ಮಗನ್ ಬಗ್ಗೆ ಅಂತೂ ಹೆಮ್ಮೆ ಇದೆ. ಈ ವಯಸ್ಸಲ್ಲಿ ಅಷ್ಟು ಮಾಡಿ, ಆ ವಯಸ್ಸಲ್ಲಿ ಏನು ಇಲ್ಲ, ನಾವು ಏನು ಗೊತ್ತೇ ಇರಲ್ಲ ಅನ್ಸುತ್ತೆ. ಹೌದು, ಮಾತಾಡಕ್ಕೂ ಸರಿಯಾಗಿ ಗೊತ್ತಿರ್ತಿರ್ಲಿಲ್ಲ. ಇವಾಗ ಅದ್ ಮಾಡಿ ನಾವು ಅದ್ರ ಮೇಲೆ ಹೆಮ್ಮೆ ಇದೆ. ಆಮೇಲೆ ಇದೆಲ್ಲ ಮುಖ್ಯವಾಗಿ ಅವ್ರದ್ದು ಗುರುಗಳ ಸಪೋರ್ಟೇ. ಅವರೇ ಆಕ್ಚುಲಿ ಇದು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಅದನ್ನೆಲ್ಲ ಸರ್ಚ್ ಮಾಡಿ, ಅವರೇ ಅದನ್ನ ರೆಕಾರ್ಡ್ ಮಾಡಿ, ಅವರೇ ಅದಕ್ಕೆಲ್ಲ ಪೋಸ್ಟ್ ಮಾಡಿ, ಎಲ್ಲ ಇನಿಷಿಯೇಟಿವ್ ತಗೊಂಡು ಅವರೇ ಮಾಡಿದ್ರು. ಹಂಗಾಗಿ ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು ನಾವು. ಹೌದಾ? ಓಕೆ, ಥ್ಯಾಂಕ್ ಯು. ಜಾಸ್ತಿ ಅವ್ರಿಗೆ. ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಯಾವ್ದೇ ಮಕ್ಳು ಏನೇ ಸಾಧನೆ ಮಾಡ್ಬೇಕು ಅಂದ್ರೂ ಗುರುಗಳಿರ್ಬೇಕು, ಜೊತೆಗೆ ಗುರಿ ಇರ್ಬೇಕು, ಜೊತೆಗೆ ತಂದೆ ತಾಯಿ ಆಶೀರ್ವಾದ ಕೂಡ ಬೇಕು. ಆ ಮಕ್ಳಿಗೆಲ್ಲಾ ಸಿಕ್ಕಿರೋದ್ರಿಂದ ಆ ಮಕ್ಳು ಇವತ್ತು ಒಂದು ರೆಕಾರ್ಡ್ ಮಾಡಿದ್ದಾರೆ. ಅದ್ರಲ್ಲೂ 3 ನಮ್ಮ ಮೈಸೂರವರು, ನಮ್ಮ ಮೈಸೂರ್ನ ಅವರು ಪ್ರತಿನಿಧಿಸ್ತಿದ್ದಾರೆ ಅಂತ ಅಂದ್ರೆ ನಮಗೂ ಅದೊಂದು ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ ಜೊತೆಗೆ ಮಾತನಾಡಿದ್ದಕ್ಕೆ. ಯೋಗ ದಿನದ ಶುಭಾಶಯಗಳು. ಓಕೆ, ಇವತ್ತು ಯೋಗ ಡೇ, ಸೊ ಎಲ್ರಿಗೂ ಯೋಗ ದಿನದ ಶುಭಾಶಯಗಳನ್ನ ಕೂಡ ತಿಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ ಜೊತೆ ಮಾತನಾಡಿದ್ದಕ್ಕೆ.
ಯೋಗ ದಿನ. ಸೊ ನಾವೊಂದಷ್ಟು ಯೋಗ ಪಟುಗಳನ್ನ, ಅವರ ಪೇರೆಂಟ್ಸ್ ನ ಯೋಗ ಬಗ್ಗೆ ಒಂದಷ್ಟು ಮಾತನಾಡಿಸ್ತೋ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕೆ ಅಂತ ಅಂದ್ರೆ ಇವತ್ತು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆನ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. PM ಇಂದ ಹಿಡಿದು CM ಇಂದ ಹಿಡಿದು ಪ್ರತಿಯೊಬ್ರು ಸೆಲೆಬ್ರಿಟೀಸ್ ಇರ್ಬೋದು, ಸಾಮಾನ್ಯ ಜನರು ಇರ್ಬೋದು, ಪಾಪ ಏಜ್ ಆಗಿರೋರು ಇರ್ಬೋದು, ಯುವಕ ಯುವತಿಯರು ಎಲ್ಲರೂ ಕೂಡ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ. ಸೊ ಇದಕ್ಕೆ ನಾವು ಕೂಡ ಇವತ್ತು ನಮ್ ಸ್ಟುಡಿಯೋಗೆ ಕರೆಸಿ ಯೋಗ ಪಟುಗಳನ್ನ ಒಂದಷ್ಟು ನಿಮಗೂ ಕೂಡ ಯೋಗಾಸನ ಹೇಗೆ ಮಾಡೋದು ಅಂತ ತೋರಿಸ್ತೋ, ಕೆಲವೊಂದು ವಿಚಾರಗಳ ಯಾವ ರೀತಿ ಪ್ರಿಪರೇಷನ್ ಇರುತ್ತೆ ಅನ್ನೋದನ್ನು ಕೂಡ ತೋರಿಸ್ತೋ. ಸೊ ಇವತ್ತು ಇಷ್ಟನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲೂ ಮುಗಿಸ್ತೀನಿ. ಜೊತೆಗೆ ಇದಕ್ಕೂ ಮುನ್ನ ನಮ್ಮ ಕಾರ್ಯಕ್ರಮದಲ್ಲಿ ಬೇಸಿಕ್ ಒಂದಷ್ಟು ಯೋಗಗಳನ್ನ ಅಂದ್ರೆ ಸೂರ್ಯ ನಮಸ್ಕಾರವನ್ನ ನಮ್ಮ ಪುಟಾಣಿಗಳು ಮಾಡಿ ತೋರಿಸ್ತಾರೆ. ಸೊ ಇದನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿ ಮುಗಿಸ್ತೀನಿ. ಅದಕ್ಕೂ ಮುನ್ನೆ ನೋಡ್ಕೊಂಡ್ ಬಂದ್ಬಿಡಿ ಯಾವ ರೀತಿ ಮಾಡ್ತಾರೆ ಅಂತ. ಏನ್ ಗೊತ್ತಾ, ನೋಡಿದ್ರಲ್ಲ ಮಕ್ಳು ಒಂದಷ್ಟು ಸೂರ್ಯ ನಮಸ್ಕಾರ ಮಾಡಿ ತೋರಿಸಿದ್ರು. ಸೊ 3 ಜನ ರೆಕಾರ್ಡ್ ಮಾಡಿದ್ದಾರೆ. ಅವ್ರಿಗೆ ರೆಕಾರ್ಡ್ ಮಾಡಿದಂತ ಸಂದರ್ಭದಲ್ಲಿ ಏನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಏನ್ ಮೆಡಲ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ನಿಮಗ್ ತೋರಿಸ್ತಾರೆ. ದಯವಿಟ್ಟು ಮಕ್ಳ ಏನ್ ನಿಮಗ್ ಕೊಟ್ಟಿದ್ದಾರೆ ಆ ಮೆಡಲ್ಸ್ ನ ಮತ್ತೆ ಸರ್ಟಿಫಿಕೇಟ್ ಗಳನ್ನ ತೋರಿಸಿ.
ಯಾವ ಆಸನ? ಓಕೆ, ನೀನು? International Book of World Record, 1 hour 17 minutes 20 seconds, 2 hours. ಓಕೆ, ನೀನು? Worldwide Book of Record, Vikrasana, ಓಕೆ, ಎಷ್ಟು ಮಿನಿಟ್? 35 minutes. ಓಕೆ ಓಕೆ, ನೀನ್ ಎಷ್ಟು ಸೆಕೆಂಡ್? 45 minutes. ಓಕೆ, ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ. ನೋಡಿದ್ರಲ್ಲ ಮಕ್ಳು ಎಷ್ಟು ಚೆನ್ನಾಗಿ ಯೋಗಾಸನ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ತೋರಿಸಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಎಲ್ರು ಮಾತನಾಡಿಸಿ. ಇವತ್ತು ಯೋಗ ದಿನ ಬೇರೆ, ಎಲ್ರು ಒಂದು ಖುಷಿಯಾಗಿ ಯೋಗ ಮಾಡಿದ್ದೀರಾ. ಬಾಡಿ ತುಂಬಾ ಇಂಪಾರ್ಟೆಂಟ್ ಯೋಗಾಸನ, ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಯೋಗ ತುಂಬಾ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಸೊ ಎಲ್ರು ಕೂಡ ತಪ್ಪದೆ ಯೋಗವನ್ನ ಮಾಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಕಾರ್ಯಕ್ರಮಗಳ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಈಡನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.